ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಈ ಒಂದು ವಿಡಿಯೋದಲ್ಲಿ ನಾವು 2026 ಇಸ್ವಿನ ತಗೊಂಡಿದ್ವಿ. ಯುಗಾದಿ ಭವಿಷ್ಯ ಅಲ್ಲ. ಯುಗಾದಿ ಭವಿಷ್ಯದಲ್ಲಿ ಕೆಲವೊಂದು ಪ್ರಿಡಿಕ್ಷನ್ಸ್ ಚೇಂಜ್ ಆಗುತ್ತೆ. ಬಿಕಾಸ್ ಪ್ರತಿ ತಿಂಗಳು ಪ್ಲಾನೆಟ್ಸ್ ಚೇಂಜ್ ಆಗ್ತಾ ಇರುತ್ತಲ್ವಾ, ಹಾಗಾಗಿ ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ನಿಮಗೆ ಮೇಷ ಲಗ್ನದವರು ಮಾನಸಿಕ ಪರಿಸ್ಥಿತಿಗೆ ರಾಶಿನ ನೋಡ್ಕೊಳ್ಳಿ, ಬಟ್ ಲೈಫ್ ಈವೆಂಟ್ಸ್ಗೆ ಟ್ರಾನ್ಸಿಟ್ ಈ ವರ್ಷ ನಮ್ಗೆ ಹೇಗಿರುತ್ತೆ ಅನ್ನೋದಕ್ಕೆ ನೀವು ಲಗ್ನನ ತಗೊಳ್ಳಿ ಅಂತ ಹೇಳಿ ಮೇಷ ಲಗ್ನದವ್ರಿಗೆ ಆಲ್ರೆಡಿ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ. ಬನ್ನಿ ಉಳಿದ ಲಗ್ನಗಳಿಗೆ ಹೇಗಿದೆ ಅಂತ ನಾವು ನೋಡೋಣ. ಕೆಲವೊಂದ್ಸಾರಿ ಏನಾಗುತ್ತೆ ಗೊತ್ತಾ, ನಿಜ ಯಾರಿಗೂ ಇಷ್ಟ ಆಗೋದಿಲ್ಲ. ಹಾಗೆ ನಿಜನ ಅರಗಿಸ್ಕೊಳ್ಳೋ ಅಷ್ಟು ಶಕ್ತಿ ಅವ್ರಿಗೂ ಕೂಡ ಇರ್ಬೇಕಲ್ವಾ. ಹಾಗಾಗಿ ಒಂದ್ ನಿಮಿಷ 2 ನಿಮಿಷ ಥಿಯರಿ ಹೇಳೋರ್ಗೆ ತುಂಬಾ ಇಷ್ಟ. ಇಷ್ಟೊಂದು ಎಫರ್ಟ್ ಹಾಕಿದ್ರು ಕೂಡ ಅರ್ಥನೂ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದಿಲ್ಲ, ಹಾಗೆ ಶೇರ್ ಮಾಡೋದಿಲ್ಲ. ಎರಡು ತರ ಇದೆ ಇಲ್ಲಿ. ವಿಡಿಯೋ ಶೇರ್ ಮಾಡದೇ ಇರೋ ಕಾರಣ, ಒಂದು ಅವರು ತಿಳ್ಕೊಬಿಡ್ತಾರೆ ಅನ್ನೋ ಉದ್ದೇಶ ಒಂದಷ್ಟು ಜನ ಇರಬಹುದು. ಇನ್ನೊಂದು ಸೊ ಮಾಹಿತಿ ಅವರ ಕೇಪಬಿಲಿಟಿಗಿಂತ ಜಾಸ್ತಿ ಇರಬಹುದು. ಇವ್ರಿಗೆ ಊಹಾಪೋಹ ಎಲ್ಲ ಹೇಳೋ ಆಸ್ಟ್ರಾಲಜರ್ಸ್ ಇಷ್ಟ ಅಂತ ಅನ್ಸುತ್ತೆ. ಅದೇ ರಾಹು ಪ್ರಭಾವ ಅಥವಾ ಬುಧನ ಪ್ರಭಾವ ಜಾಸ್ತಿ ಇರೋ ಆಸ್ಟ್ರಾಲಜರ್ಸ್ ಇಷ್ಟ. ಜುಪಿಟರ್ ಪ್ರಭಾವ, ಸ್ಯಾಟ್ರನ್ ಪ್ರಭಾವ ಇರೋರು ಅಷ್ಟು ಇಷ್ಟ ಇಲ್ಲ ಅನ್ಸುತ್ತೆ. ಡೆಫಿನೆಟ್ಲಿ 1 hour 2 hours ಇಲ್ಲಿ ಮಾತಾಡಿದಾಗ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಸಿಗದೆ ಇರೋವಾಗ ಏನಾಗುತ್ತೆ, ಬೇಜಾರಾಗುತ್ತೆ. ನೋಡಿ, ನೀವೇ ನೋಡ್ತಿದ್ದೀರಾ ಎಷ್ಟೊಂದು ಇನ್ಫಾರ್ಮೇಶನ್ ಕಂಪೇರಿಂಗ್ ಟು ಅದರ್ಸ್. ನಿಮ್ಗೆ ಅರ್ಥ ಆಗೋ ತರ ಈ ತರ ನೀಟಾಗಿ ಕ್ಲಾಸಸ್ ಅಲ್ಲಿ ಫೀಸ್ ಕೊಟ್ಟು ಕಲಿಯೋರ್ಗೆ ಅಥವಾ ಫೀಸ್ ಕೊಟ್ಟು ಪ್ರಿಡಿಕ್ಷನ್ ತಗೊಳ್ಳೋರ್ಗೆ ಹೇಳೋ ರೀತಿ ಒಂದೊಂದು ಬಿಡಿಸಿ ಹೇಳಿದ್ರು ಸಹ ವಿಡಿಯೋಸ್ನ ಶೇರ್ ಮಾಡ್ತಾ ಇಲ್ಲ. ರೀಸನ್ ಎರಡೇ. ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಮಾಡಿ, ಶೇರ್ ಮಾಡಿ, ಅವ್ರಿಗೂ ಸ್ವಲ್ಪ ನಾಲೆಡ್ಜ್ ಸಿಗ್ಲಿ. ಫೈನ್. ಬನ್ನಿ, 1/1/2026 ಇವತ್ತೇನ್ ಮಾಡಿದ್ರು ಸಕ್ಸಸ್. ದಯವಿಟ್ಟು ಇದೆಲ್ಲ ಇಟ್ಕೋಬೇಡಿ. ನ್ಯೂಮರಾಲಜಿ ಪ್ರಕಾರ 1 and 3 ಕೋಡ್ ಬರುತ್ತೆ, ನಿಜ, ಗುಡ್. ಹಂಗಂತ ಹೇಳಿ ಏನ್ ಮಾಡಿದ್ರು ನಿಜನಾ? ಯಾವ ಲಗ್ನದವ್ರು ಎಲ್ಲರೂ ಏನ್ ಮಾಡಿದ್ರು ನಿಜನಾ? ನೀವು ಅರ್ಥ ಮಾಡ್ಕೋಬೇಕು. ಮುಟ್ಟಿದೆಲ್ಲ ಚಿನ್ನ. ಇವತ್ತೇನ್ ವಿಶ್ ಮಾಡಿದ್ರು ಆಗುತ್ತೆ. ಎಂಡ್ ಆಫ್ ದ ಡೇ ಇಲ್ಲಿ ಏನಿದೆಯೋ ಅದೇ ಆಗೋದು. ಪೂರ್ವಿಕರ ಕರ್ಮಗಳು, ನಮ್ಮ ಕರ್ಮಗಳು. ಅಂಡ್ ಟೈಮ್, ಎಂಡ್ ಆಫ್ ದ ಡೇ ಟೈಮ್. ಇದೇ ವಿಡಿಯೋ ಒಬ್ಬ ಫೇಮಸ್ ಆಗಿರೋ ಆಸ್ಟ್ರಾಲಜರ್ ಯಾರಾದ್ರೂ ಅದ್ರಲ್ಲಿ ವಿಷಯನೇ ಇಲ್ಲದೆ ಇರ್ಲಿ, ಸ್ಪ್ರೆಡ್ ಮಾಡ್ಲಿ, ಲಕ್ಷಾಂತರ ಜನ ನೋಡ್ತಾರೆ. ಇದ್ರಲ್ಲಿ ಇಷ್ಟೊಂದು ಮಾಹಿತಿ ಇದೆ, ಜನ ಶೇರು ಮಾಡೋದಿಲ್ಲ. ಅದಕ್ಕೆ ವ್ಯಾಲ್ಯೂನೂ ಕೊಡೋದಿಲ್ಲ. ತೊಂದರೆ ಇಲ್ಲ. ಎಂಡ್ ಆಫ್ ದ ಡೇ ಟೈಮ್ ಬಂದಾಗ ಆನ್ಸರ್ ಸಿಗುತ್ತೆ, ನೋ ಪ್ರಾಬ್ಲಮ್. ಬನ್ನಿ, ಈಗ ನಾವು ಉಳಿದ 11 ಲಗ್ನ ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರಿಗೂ ವೈಯಕ್ತಿಕ ಜಾತಕ ಇರುತ್ತೆ. ವೈಯಕ್ತಿಕ ಜಾತಕದ ಅನುಸಾರ ಹೋಗಿ. ಇಲ್ಲಿ ಹೇಳೋದು ನಿಮ್ಗೆ 100% ಸಿಗೋದಿಲ್ಲ. ಮತ್ತೆ ಯಾಕೆ ಹೇಳ್ತೀರಾ? ಇದು ಟ್ರಾನ್ಸಿಟ್, ಅದಕ್ಕೆ. ಹಾಗಾಗಿ ಗುರುಗ್ರಹರು ಇಲ್ಲೇ ಇದ್ದಾರೆ ವಕ್ರಗತಿಯಲ್ಲಿ. ನೆಕ್ಸ್ಟ್ ಕೇತು, ಅದಾದ ನಂತರ ರಾಹು. ಉಳಿದಂತಹ ಗ್ರಹಗಳು 4 ಗ್ರಹಗಳು ಇಲ್ಲೇ ಇದೆ. ಯಾರು? ಬುಧ ಗ್ರಹರು, ಕುಜ ಗ್ರಹರು, ರವಿ, ಶುಕ್ರ. ಎಲ್ಲರಿಗೂ ಕಂಬಸ್ಟ್ ಮಾಡಿಟ್ಟಿದ್ದಾರೆ. ಅದು ಆಲ್ರೆಡಿ ಹೇಳಿದ್ದೀನಿ. ವೃಷಭ ಲಗ್ನಕ್ಕೆ ಡೆಫಿನೆಟ್ಲಿ ಲಗ್ನಾಧಿಪತಿ ಅಷ್ಟಮದಲ್ಲಿ, ಡೆಸ್ಪಾಸಿಟರ್ ಸೆಕೆಂಡ್ ಹೌಸ್ ರೆಟ್ರೋಗ್ರೇಡ್. ಅದರ ಅರ್ಥ ಈಗ ಅಂತ ಹೇಳಿದ್ರೆ ಜಾನ್ವರಿ, ನಿಯರ್ಲಿ ಫೆಬ್ವರೆಗೂ ಅಥವಾ ಮಾರ್ಚ್ 19ನೇ ತಾರೀಕುವರೆಗೂ ಹೈ ಪಾಯಿಂಟ್ಸ್ ತಗೊಳ್ಳಿ ಈ ಪ್ರಿಡಿಕ್ಷನ್ಗೆ. ಮಾರ್ಚ್ 19ಗೆ ಮತ್ತೆ ನಿಮ್ಗೆ ಶುರು ಆಗುತ್ತೆ ಬೇರೆ ಪ್ರಿಡಿಕ್ಷನ್ಸ್ ಅಲ್ವಾ. ಹಾಗಾಗಿ ಬಟ್ ಏನೇ ಆದ್ರೂ ವೃಷಭ ಲಗ್ನದವ್ರು ಯಾರಾದ್ರೂ ಗುರುದಶ, ಕೇತು ದಶ, ಚಂದ್ರ ದಶ, ರಾಹು ಮಹಾದಶ ನಡೀತಾ ಇದ್ರೆ ಅಲರ್ಟ್ ಆಗಿ ಇರ್ಲೇಬೇಕಾಗುತ್ತೆ. ಅಲರ್ಟ್ ಆಗಿರಿ, ನಂಬರ್ 1. ಎರಡನೇದು, ಲಗ್ನಾಧಿಪತಿ ಅಷ್ಟಮದಲ್ಲಿ ಅಷ್ಟೊಂದು ಒಳ್ಳೆ ಸೂಚನೆ ಅಲ್ಲ. ಯಾರ ಜೊತೆ ಕೂತಿದ್ದಾರೆ? 6th ಲಾರ್ಡ್ ಜೊತೆ ಕೂತಿದ್ದಾರೆ. ಇಬ್ರು ಸೇಮೇ ಅಲ್ವಾ ನಿಮ್ಗೆ. ಹಾಗಾಗಿ ಬಿ ಕೇರ್ಫುಲ್. ಹಾಗೆ 7th ಮತ್ತೆ 12th ಲಾರ್ಡ್ ಕೂಡ, ನೆಕ್ಸ್ಟ್ 4th ಲಾರ್ಡ್ ಕೂಡ ಕಂಜಂಕ್ಟ್ ಆಗಿರೋದ್ರಿಂದ ವೃಷಭ ಲಗ್ನದವರು ಈ ವರ್ಷ ಚಂದ್ರ ಲಗ್ನದಲ್ಲೇ ಉಚ್ಚ ಇದ್ರೂ ಸಹ ತುಂಬಾ ಓವರ್ ಕನ್ಫ್ಯೂಷನ್ ಆಗ್ತೀರಾ, ಹಣ ಕಳ್ಕೊತೀರಾ, ಪರ್ಸನಲ್ ಲೈಫ್ ಡಿಸ್ಟರ್ಬೆನ್ಸ್ ಜಾಸ್ತಿ ತೋರಿಸ್ತಾ ಇದೆ, ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ, ಸರ್ಜರಿ ತೋರಿಸ್ತಾ ಇದೆ, ತಂದೆಯ ಆರೋಗ್ಯದಲ್ಲಿ ತೊಂದರೆ ತೋರಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಸೆಕೆಂಡ್ ಹೌಸ್ ಜುಪಿಟರ್ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಡೆಫಿನೆಟ್ಲಿ ಆ ಡೆಸ್ಪಾಸಿಟರ್ 8th ಅಲ್ಲಿ ಹೋಗಿರೋದ್ರಿಂದ ಯಾರಿಗಾದ್ರೂ ಹಿಡನ್ ಮನಿ, ಬ್ಲಾಕ್ ಮನಿ ಅಥವಾ ಶೇರ್ಸ್ ಮನಿ ಅಥವಾ ಸ್ಟ್ರಕ್ಡ್ ಮನಿ, ಪ್ರಾಪರ್ಟಿ ರಿಲೇಟೆಡ್ ಮನಿ, ಇದರಲ್ಲಿ ಹಣದ ವಿಚಾರದಲ್ಲಿ ಡೆಫಿನೆಟ್ಲಿ ಫ್ಲೋ ಸ್ಟಾರ್ಟ್ ಆಗುತ್ತೆ ಅಥವಾ ಹಣ ಬರುತ್ತೆ. ಬಟ್ ಕೆಟ್ಟ ರೀತಿಯಲ್ಲಿ ಹಣ ಬರುವಂತಹ ಸಾಧ್ಯತೆ ಹೆಚ್ಚು ತೋರಿಸ್ತಾ ಇದೆ. ಕೆಟ್ಟ ರೀತಿ ಅಂದ್ರೆ ಏನು? ತಂದೆ ಇರ್ತಾರೆ, ಅವ್ರ ಹ್ಯಾಂಡ್ ಓವರ್ ಅಲ್ಲಿ ಇರುತ್ತೆ, ತಂದೆ ಎಕ್ಸ್ಪೈರಿ ಆದಾಗ ಇವ್ರ ಹ್ಯಾಂಡ್ ಓವರ್ಗೆ ಬರುತ್ತೆ. ಅದನ್ನ ನಾವು ಕೆಟ್ಟ ರೀತಿಯ ಹಣ ಅಂತ ಹೇಳಿ ತಗೋತೀವಿ. ನೆಗೆಟಿವ್ ಬ್ಲಾಕ್ ಮನಿ ಅಂತ ಕೂಡ ತಗೋತೀವಿ. ಹಾಗಾಗಿ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಎರಡನೇದಾಗಿ ವೃಷಭ ಲಗ್ನದವರು ಯಾರಾದ್ರೂ
ವಾಸ್ತು ಮಾಡಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಪದೇ ಪದೇ ಹೇಳ್ತೀನಿ, ನಿಮ್ಮ ಜಾತಕದಲ್ಲಿ ಕುಜ ಗುರು ಚೆನ್ನಾಗಿಲ್ಲ ಅಂದ್ರೆ ವಾಸ್ತು ಮಾಡಕ್ಕೆ ಹೋಗ್ಬೇಡಿ. ಸುಮ್ನೆ ಲಕ್ಷಾಂತರ ರೂಪಾಯಿ ವಾಸ್ತುಗೆ ಇಡ್ತಾ ಇದ್ದೀರಾ, ಡೆಫಿನೆಟ್ಲಿ ಒಳ್ಳೇದಲ್ಲ. ನೀವು ಬಿಸ್ನೆಸ್ ಮಾಡಕ್ ಹೋದ್ರು ವಾಸ್ತು ರಿಲೇಟೆಡ್ ಸೊ ಫೇವರಬಲ್ ಇಲ್ಲ. ಅದ್ರ ಜೊತೆಗೆ ಸೊ 4th ಹೌಸಲ್ಲಿ ಕೇತು ಇದ್ರೆ ಸೊ ಡೆಫಿನೆಟ್ಲಿ ವಾಸ್ತು ಮಾಡಕ್ ಹೋಗ್ಬೇಡಿ, ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ವೃಷಭ ಲಗ್ನದವರು ಸೊ ಡೆಫಿನೆಟ್ಲಿ ಅವ್ರಿಗೆ ಜಾಬ್ ಹೇಗಿದೆ ಅಂತ ಹೇಳಿದ್ರೆ ಜಾಬ್ ಅಲ್ಲಿ ತುಂಬಾನೇ ಏರುಪೇರು ತೋರಿಸ್ತಾ ಇದೆ. ಜಾಬ್ ಚೇಂಜ್, ಸಡನ್ ಜಾಬ್ ಇಂದ ತೆಗಿಬೋದು. ಜಾಬ್ ಅಲ್ಲಿ ಪ್ರಾಬ್ಲಮ್ಸ್ ತೋರಿಸ್ತಾ ಇದೆ. ಎಸ್ಪೆಷಲಿ ಫಾರಿನ್ ಅಲ್ಲಿ ಯಾರ್ಯಾರು ಇದೀರಾ ಅಂತ ಹೇಳಿದ್ರೆ ಸೊ ಪ್ರಾಬ್ಲಮ್ ಆಗುತ್ತೆ ಜಾಬ್ ಅಲ್ಲಿ. ಸೊ ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 4th ಹೌಸ್ ಅಲ್ಲಿ ಕೇತು ಮದರ್ಗೆ ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ. ಹಾಗೆ ಏನಾದ್ರೂ ಡೆಪಾಸಿಟರ್ 8th ಹೌಸ್. ಟೋಟಲಿ ವೃಷಭ ಲಗ್ನದವರಿಗೆ ಫೇವರಬಲ್ ಟೈಮ್ ಇಲ್ಲ, ಎಚ್ಚರಿಕೆಯಿಂದ ಇರಿ. ಹಾಗೆ 3ನೇ ಅಧಿಪತಿ ಲಗ್ನದಲ್ಲಿ ಇರೋದ್ರಿಂದ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ, ತುಂಬಾ ಎಫರ್ಟು, ತುಂಬಾ ಮೆಂಟಲ್ ಡಿಸ್ಟರ್ಬೆನ್ಸ್ ಹೆವಿ ತೋರಿಸ್ತಾ ಇದೆ. ಅದಾದ ನಂತರ 5ನೇ ಮನೆ ಅಧಿಪತಿ, 2ನೇ ಮನೆ ಅಧಿಪತಿ, 5ನೇ ಮನೆ ಅಧಿಪತಿ ಬುಧ ಕೂಡ 8ರಲ್ಲೇ. ಸೊ ಮಕ್ಕಳ ವಿಚಾರದಲ್ಲಿ ಅಪವಾದ, ಅವಮಾನ, ನೋವು, ಮಕ್ಕಳಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆಗೋದು, ಮಕ್ಕಳಿಗೆ ಆಕ್ಸಿಡೆಂಟ್, ಮಕ್ಕಳಿಂದ ಕೋರ್ಟು ಕೇಸು, ಮಕ್ಕಳಿಗೋಸ್ಕರ ನೋವು ತಿನ್ನೋದು ತೋರಿಸ್ತಾ ಇದೆ. ಮಕ್ಕಳ ವಿಚಾರದಲ್ಲಿ ಚೆನ್ನಾಗಿಲ್ಲ. ಕನ್ಸೀವ್ಗೂ ಇದು ಫೇವರಬಲ್ ಟೈಮ್ ಡೆಫಿನೆಟ್ಲಿ ಅಲ್ಲ. ಸ್ವಲ್ಪ ಅಬೋಷನ್ಸ್ ಕಾಂಬಿನೇಷನ್ಸ್ ಕೂಡ ತೋರಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನೆಕ್ಸ್ಟ್ 7ನೇ ಮನೆ ಅಧಿಪತಿ 8ರಲ್ಲಿ ಇರೋದ್ರಿಂದ ನಿಮ್ಮ ಸ್ಪೌಸ್ಗೆ ಲಾಭ, ಹಾಗೆ ನಿಮಗೆ ಲಾಸ್. ಸೊ ಹಾಗಾಗಿ ನೋಡ್ಕೊಳ್ಳಿ. ನಿಮ್ಮ ಸ್ಪೌಸ್ಗೆ ಅಂದ್ರೆ ಅವ್ರದ್ದು ಬಿಸ್ನೆಸ್ ಅಥವಾ ಅವ್ರದ್ದು ಜಾಬ್ ಅಥವಾ ಅವ್ರದ್ದು ಹೆಲ್ತ್ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ. ಒಟ್ಟಿನಲ್ಲಿ ಖರ್ಚಂತೂ ಹೆವಿ ತೋರಿಸ್ತಾ ಇದೆ. ಅಷ್ಟು ಗ್ರಹಗಳು 2ನೇ ಮನೆ ಮೇಲೆ ಪ್ರೆಷರ್ ಹಾಕಿರೋದ್ರಿಂದ ದೃಷ್ಟಿ ಸೊ ಏನಾಗುತ್ತೆ ಅಂತ ಹಣಕಾಸಿನ ಬಿಕ್ಕಟ್ಟು, ನಿಮ್ದೇ ಹಣ ತುಂಬಾ ಹಣ ಸ್ಟಕ್ ಆಗುತ್ತೆ. ಆನ್ ದ ಟೈಮ್ಗೆ 10,000 ಬೇಕಾಗಿರುತ್ತೆ, ಹೆಲ್ಪ್ ಇಲ್ಲ. ನಿಮ್ಮ ಹತ್ರ ಕೋಟಿಗಟ್ಟಲೆ ಹಣ ಇದೆ ಅಥವಾ ಆಸ್ತಿ ಇದೆ. ಸೊ ಈ ತರ ಕಾಂಬಿನೇಷನ್ ಬರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ತಂದೆಗಂತೂ ತುಂಬಾ ಆರೋಗ್ಯದ ಸಮಸ್ಯೆ ತೋರಿಸ್ತಾ ಇದೆ. ಯಾರಾದ್ರೂ ವೃಷಭ ಲಗ್ನದವರಿದ್ದು ನಿಮ್ಮ ದಶಾಭುಕ್ತಿಗಳಲ್ಲಿ ಕೇತು ದಶ, ಸೂರ್ಯ ದಶ, ರಾಹು ದಶ, ಶನಿ ದಶ ಇದ್ರೆ ಸೊ ಖಂಡಿತವಾಗೂ ನಾಟ್ ಎ ಫೇವರಬಲ್ ಟೈಮ್. ಸ್ವಲ್ಪ ಚಾರ್ಟ್ ಅನಾಲಿಸಿಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ 9ನೇ ಮನೆ ಅಧಿಪತಿ ಸೊ 11ರಲ್ಲಿ ಕೂತಿದಾರಲ್ಲ ಮೇಡಮ್, ತಂದೆಗೆ ಏನ್ ತೊಂದರೆ ಆಗುತ್ತೆ? ಇದನ್ನೇ ಅರ್ಧಂಬರ್ಧ ತಿಳ್ಕೊಂಡು ಹೇಳೋದು. ಅದು ನ್ಯಾಚುರಲ್ 12th ಹೌಸ್. ತಂದೆಗೆ ಲಾಸ್ ಆಗುತ್ತೆ, ತಂದೆಗೆ ಹಾಸ್ಪಿಟಲ್ ವಿಸಿಟ್, ತಂದೆಗೆ ಖರ್ಚು. ಆ ಡೆಪಾಸಿಟರ್ ಬೇರೆ 2nd ಹೌಸ್ ಅಲ್ಲಿ ಅಂದ್ರೆ ತಂದೆಯಿಂದ ಖರ್ಚು, ತಂದೆಗೋಸ್ಕರ ಓಡಾಟದಲ್ಲಿ ಖರ್ಚು, ತಂದೆಗೋಸ್ಕರ ಹೆಚ್ಚು ಟೈಮ್ ಅಲ್ಲಿ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಅವ್ರಿಗೆ ರೆಮಿಡೀಸ್ ಅಥವಾ ಅವ್ರಿಗೆ ಎಲ್ಲಾದ್ರೂ ಜ್ಯೋತಿರ್ಲಿಂಗಗಳ ಪ್ರವೇಶ ಏನಾದ್ರು ಕೊಟ್ಟಿದ್ರೆ ಅಲ್ಲಿ ವಿಪರೀತ ಖರ್ಚು ಇಲ್ಲಿ ತೋರಿಸ್ತಾ ಇದೆ. ನ್ಯಾಚುರಲ್ 12th ಹೌಸ್ ಲಾಸ್. ನೆಕ್ಸ್ಟ್ ಅಗೈನ್ 10th ಹೌಸ್ ಅಲ್ಲಿ ರಾಹು, ಡೆಪಾಸಿಟರ್ ಇನ್ 11th ಹೌಸ್. ಸೊ ಇದ್ರ ವಿಚಾರದಲ್ಲಿ ಗೌರ್ಮೆಂಟ್ ರಿಲೇಟೆಡ್ ಯಾರಾದ್ರೂ ಇದ್ದೀರಾ? ಸೊ ಇದ್ರ ರಿಲೇಟೆಡ್ ಡೆಫಿನೆಟ್ಲಿ ನಿಮ್ಗೆ ಫೇವರಬಲ್ ಇದೆ. ರಾಜಕೀಯದ ವಿಚಾರದಲ್ಲಿ ಚೆನ್ನಾಗಿದೆ. ಇಷ್ಟೆಲ್ಲ ಇದು ನಿಮ್ ದಶಾಭುಕ್ತಿ ಅಂತರ್ಭುಕ್ತಿ ಚೆನ್ನಾಗಿದ್ರೆ ಇಲ್ಲಿ ಪ್ಲಸ್ ಆಗಿರುತ್ತೆ. ಅಂಡ್ 10ನೇ ಮನೆ ರಾಹು ಖಂಡಿತ ನೇಮು, ಫೇಮು. ಸೊ ಸಡನ್ ಆಗಿ ನೇಮು, ಫೇಮು, ಪವರು ಎಲ್ಲಾನು ಸ್ಟಾರ್ಟ್ ಆಗುತ್ತೆ. ಬಟ್ ಒಳಗಡೆ ಇರೋ ಪೇಯ್ನು ನಿಮ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ರೆಟ್ರೋಗ್ರೇಡ್ ಬೇರೆ ಇಲ್ವಾ ಜುಪಿಟರ್. ಸೊ ಹಾಗಾಗಿ ನೆಕ್ಸ್ಟ್ ಅದಾದ ನಂತರ 11th ಹೌಸ್ ಸ್ಯಾಟರ್ನ್ ಖಂಡಿತ ಸಮಾಜದಲ್ಲಿ ಅಥವಾ ದಿನನಿತ್ಯದ ಬಿಸ್ನೆಸ್ ಅಲ್ಲಿ, ಪಬ್ಲಿಕ್ ಅಲ್ಲಿ ಸೊ ಒಂದು ಒಳ್ಳೆ ಹೆಸರು, ಕೀರ್ತಿ, ಜನಸಾಮಾನ್ಯರ ಜೊತೆ ಓಡನಾಟ ಹೆಚ್ಚಾಗುತ್ತೆ. ಅಥವಾ ನಿಮಗಿಂತ ವಯಸ್ಸಿನಲ್ಲಿ ಹೆಚ್ಚವರು ಫ್ರೆಂಡ್ಸ್ ಆಗುವ ಸಾಧ್ಯತೆ ಇರುತ್ತೆ. ಅಗೈನ್ 8th ಹೌಸ್ ಇಷ್ಟೊಂದು ಸ್ಟ್ರಾಂಗ್ ಇದೆ. ಇಲ್ಲಿ ಯಾರಾದ್ರೂ ಹಾಸ್ಪಿಟಲ್ಸ್, ಫಾರ್ಮಾ ಇದ್ರ ರಿಲೇಟೆಡ್, ರೆಸ್ಟೋರೆಂಟ್, ಬಾರ್, ಪೆಟ್ರೋಲ್ ಬಂಕ್ ಇದ್ರ ರಿಲೇಟೆಡ್ ವರ್ಕ್ ಮಾಡೋರ್ಗೆ ಸೊ ಹಿಡನ್ ಮನಿ, ಬ್ಲಾಕ್ ಮನಿ ತೋರಿಸ್ತಾ ಇದೆ. ರೆಗ್ಯುಲರ್ ಪರ್ಸನ್ಸ್ಗೆ ಅಷ್ಟು ಫೇವರಬಲ್ ಇಲ್ಲ. ಹಾಗೆ ಕೋರ್ಟು ಕೇಸು ಲಿಟಿಗೇಷನ್ಸ್ ಇದ್ರೆ ಸದ್ಯಕ್ಕಂತೂ ವಿನ್ನಿಂಗ್ ತೋರಿಸ್ತಾ ಇಲ್ಲ, ಸುಮ್ನೆ ಹಣ ಖರ್ಚಾಗುತ್ತೆ, ನೋಡ್ಕೊಳ್ಳಿ. ಇದಿಷ್ಟುನು ವೃಷಭ ಲಗ್ನದವರಿಗೆ. ಮನೆ ಕಟ್ಟಕ್ಕಾಗ್ಲಿ, ಮನೆ ವಿಚಾರವಾಗಿ ಕೈ ಹಾಕೋಕೆ ಒಂದು ಒಳ್ಳೆ ಟೈಮ್ ಇಲ್ಲ ಈಗ. ಬೆಟರ್ ಹೋಲ್ಡ್ ಮಾಡಿ. ನಿಮ್ ಚಾರ್ಟ್ ಸಪೋರ್ಟ್ ಮಾಡ್ತಿದ್ರೆ ನೀವು ಮಾಡ್ಕೋಬಹುದು. ನೆಕ್ಸ್ಟ್ ಮಿಥುನ ಲಗ್ನಕ್ಕೆ ಬರೋಣ, ಹೇಗಿದೆ ಅಂತ ಹೇಳಿ. ಲಗ್ನಾಧಿಪತಿ, ದ್ವಿತೀಯಾಧಿಪತಿ 12ನೇ ಮನೆಯಲ್ಲಿ. ಫಸ್ಟ್ ಲಗ್ನಾಧಿಪತಿ ನೋಡೋಣ. ಲಗ್ನಾಧಿಪತಿ 7ನೇ ಮನೆಯಲ್ಲಿ, ಡೆಪಾಸಿಟರ್ ಲಗ್ನದಲ್ಲಿ ರೆಟ್ರೋ. ಸೊ ಅದರರ್ಥ ಲಗ್ನದಲ್ಲಿ ಗುರು ಯಾವಾಗ್ಲೂ ನಮ್ಗೆ ಏನ್ ಮಾಡುತ್ತೆ, ಬಾಡಿ ವೆಯ್ಟ್ ನ ಜಾಸ್ತಿ ಮಾಡುತ್ತೆ, ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಮಾಡುತ್ತೆ, ಕಫ್, ಕೋಲ್ಡ್, ಸೊ ಉಸಿರುಗಟ್ಟೋದು ಅಥವಾ ಚೆಸ್ಟ್ ಬ್ಲಾಕ್ ಆಗೋದು, ಶ್ವಾಸಕೋಶಗಳು ಇದೆಲ್ಲ ತೊಂದರೆ ಕೊಡುತ್ತೆ. ಅಷ್ಟೊಂದು ಸೂಚನೆ ಅಲ್ಲ. ಬಟ್ ದೃಷ್ಟಿ ಚೆನ್ನಾಗಿರೋದ್ರಿಂದ ಏನೇ ಪ್ರಾಬ್ಲಮ್ಯಾಟಿಕ್ ಬಂದ್ರೂ ಸೊ ಬೇಗ ಕ್ಲಿಯರ್ ಆಗುತ್ತೆ 5th ಹೌಸ್ ಮೇಲೆ ನೋಡ್ತಾ ಇರೋದ್ರಿಂದ. ಮತ್ತೆ 2ನೇ ಮನೆ ಅಧಿಪತಿ 12ರಲ್ಲಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಹೊರ ದೇಶದಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್, ಫುಡ್ ಬಿಸ್ನೆಸ್, ವಾಟರ್ ಬಿಸ್ನೆಸ್, ಸೊ ಇದ್ರ ರಿಲೇಟೆಡ್ ಲಿಕ್ವಿಡ್ ಆಲ್ ಐಟಮ್ಸ್, ಲಿಕ್ವಿಡ್ ಬಿಸ್ನೆಸ್ ಯಾರಾದ್ರೂ ಮಾಡ್ತಿದ್ದೀರಂದ್ರೆ
ಹೊರ ದೇಶ, ಹೊರ ರಾಜ್ಯ, ಹೊರ ಜಾಗದಿಂದ ಅಧಿಕ ಮಟ್ಟದ ಹಣ ಅಥವಾ ನೀವೇ ಫಾರಿನ್ ಅಲ್ಲಿ ಇದ್ದೀರಾ ಅಂದ್ರೆ ಅಲ್ಲಿಂದ ನಿಮ್ಗೆ ಹಣ ಅಥವಾ ಸೇವಿಂಗ್ಸ್ ಹೆಚ್ಚು ಜಾಸ್ತಿ ಆಗುತ್ತೆ. ಸೆಕೆಂಡ್ ಹೌಸ್ ಸೇವಿಂಗು ಬಿಗ್ ಮನಿ. 11th ಹೌಸ್ ರೆಗ್ಯುಲರ್ ಇನ್ಕಮ್ ಡಿಫರೆಂಟ್ ನ ನೋಡ್ಕೊಳ್ಳಿ. ನೆಕ್ಸ್ಟ್ ಮೂರನೇ ಮನೆಯಲ್ಲಿ ಕೇತು ಅಷ್ಟೊಂದು ಒಳ್ಳೆ ಸೂಚನೆ ಅಲ್ಲ. ಶೋಲ್ಡರ್ಸ್‌ಗೆ ಅಥವಾ ನೆಕ್‌ಗೆ ಸಮ್ ಕಟಿಂಗ್ಸ್ ತೋರಿಸ್ತಾ ಇದೆ. ಸಡನ್ ಆಗಿ ಶೋಲ್ಡರ್ ಪೇನ್, ನೆಕ್ ಪೇನ್ ಅಥವಾ ಬ್ಯಾಕ್ ಪೇನ್, ಸೊ ಒಂದು ಸರ್ಜರೀಸು ಈ ತರ ತೋರಿಸ್ತಾ ಇದೆ. ಅಕ್ಕಪಕ್ಕದವರಿಂದ ಸ್ವಲ್ಪ ಕಿರಿಕಿರಿ ಹೆಚ್ಚು ಜಾಸ್ತಿ ಆಗುತ್ತೆ. ಟ್ರಾವೆಲ್ ಮಾಡೋವಾಗ ಎಚ್ಚರಿಕೆಯಿಂದ ಇರಿ. ನೆಕ್ಸ್ಟ್ 4ನೇ ಮನೆ ಅಧಿಪತಿ 7ರಲ್ಲೇ ಇರೋದ್ರಿಂದ ತಾಯಿಗೆ ಸಡನ್ ಆಗಿ ಪಬ್ಲಿಕ್ ಅಲ್ಲಿ ನೇಮು, ಫೇಮು, ಪವರು ಇದೆಲ್ಲವೂ ಕೂಡನು ತೋರಿಸ್ತಾ ಇದೆ. ಒಂದು ಲಕ್ಸುರಿ ಟೈಮ್ ಅಂತಾನೆ ಹೇಳಬಹುದು. ವೆಹಿಕಲ್‌ಗೂ ಕೂಡ ಒಂದು ಒಳ್ಳೆ ಟೈಮ್ ಅಂತಾನೆ ಹೇಳಬಹುದು. ನೆಕ್ಸ್ಟ್ 5th ಲಾರ್ಡ್ ಅಗೈನ್ 7th ಹೌಸ್. ಮಕ್ಕಳಿಗೆ ನಿಮ್ಗೆ ಏನಾದ್ರು ಮಕ್ಕಳು ಮದ್ವೆ ಆಗೋರಿದ್ರೆ ಮದ್ವೆ ಕುಡಿ ಬರುತ್ತೆ. ಬಟ್ ಅದ್ರಲ್ಲಿ ಚೀಟಿಂಗೇ ಇರುತ್ತೆ. ಅದು ಜನ್ಮ ಜಾತಕಕ್ಕೆ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ 6ನೇ ಮನೆ ಅಧಿಪತಿ ಅಗೈನ್ 7ರಲ್ಲಿ ಕೂತಿದ್ದಾರೆ. 11ನೇ ಮನೆ ಅಧಿಪತಿ ಕೂಡ. ಸೊ ವಿನ್ ಆಗೋದು ಕೇಸ್‌ಗಳೇನಾದ್ರು ಇದ್ರೆ ವಿನ್ ಆಗೋದು ತೋರಿಸ್ತಾ ಇದೆ. ಡಿಲೇ ಆದ್ರೂ ಕೂಡ ವಿನ್ ಆಗ್ತೀರಾ. ಸಕ್ಸಸ್ ನಿಮ್ದಾಗುತ್ತೆ. ಬಿಸ್ನೆಸ್ ಅಲ್ಲಿ ಗ್ರೋತ್ ಸ್ವಲ್ಪ ಹೆಚ್ಚು ತೋರಿಸ್ತಾ ಇದೆ. 8ನೇ ಮನೆ ಅಧಿಪತಿ ಅಗೈನ್ ನಿಮ್ಗೆ 10ನೇ ಮನೆಯಲ್ಲಿ. ಸೊ ಬ್ಲಾಕ್ ಮನಿ ಕಾಂಬಿನೇಷನ್ ಜಾಸ್ತಿ ಇದೆ. ಮಿಥುನ ರಾಶಿ ಅಥವಾ ಲಗ್ನದವರಿಗೆ ಬ್ಲಾಕ್ ಮನಿ ಹೇಗ್ ಬರುತ್ತೆ? ನಾರ್ಮಲ್ ಪೀಪಲ್ ಆದ್ರೆ ನಿಮ್ಮ ಕಷ್ಟಕ್ಕೆ ನಿಮ್ಗೆ ಹಣ ಬರುತ್ತೆ. ಪೊಲಿಟಿಷಿಯನ್ಸ್ ಆದ್ರೆ ಅಥವಾ ಇಂಡಸ್ಟ್ರಿಯಲಿಸ್ಟ್‌ಗಳಾದ್ರೆ ಅಥವಾ ಬಿಸ್ನೆಸ್ ಓನರ್ಸ್ ಆದ್ರೆ ಇವರಿಗೆ ಸ್ವಲ್ಪ ಹೆಚ್ಚಿಗೆ ತೋರಿಸ್ತಾ ಇದೆ. ಹಿಡನ್ ಇನ್ಕಮ್, ಸಡನ್ ಇನ್ಕಮ್, ಸೊ ಇದೆಲ್ಲವೂ ಕೂಡನು ತೋರಿಸ್ತಾ ಇದೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಒಂದೇ ಒಂದು ಪಾಯಿಂಟ್ 9th ಹೌಸ್ ರಾಹು ಅಷ್ಟೊಂದು ಒಳ್ಳೇದಲ್ಲ. ಸೊ ತಂದೆ ಅಥವಾ ಹಿರಿಯರಿಗೆ ಅಥವಾ ನಿಮ್ಮ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗೋದಕ್ಕೆ ಆಗಿರಬಹುದು. ಇದ್ರ ರಿಲೇಟೆಡ್ ಪ್ರಾಬ್ಲಮ್ ತೋರಿಸ್ತಾ ಇದೆ. ಸೊ ಲಕ್ಸುರಿ ಅಥವಾ ಫಾರಿನ್ ಟ್ರಿಪ್ಸ್ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. ಅಥವಾ ಇಲ್ಲೇ ಇಂಡಿಯಾದಲ್ಲಿದ್ರೂ ಕಾಸ್ಟ್ಲಿ ಟ್ರಿಪ್ಸ್, ಎಂಜಾಯ್ಮೆಂಟ್ ಟ್ರಿಪ್ಸ್ ಅಥವಾ ಡಿಫರೆಂಟ್ ಫುಡ್ ಐಟಮ್ಸ್, ಸೊ ಈ ರಿಲೇಟೆಡ್ ಟ್ರಿಪ್ಸ್ ಹೆಚ್ಚು ತೋರಿಸ್ತಾ ಇದೆ 9th ಹೌಸ್. ಹೈಯರ್ ಎಜುಕೇಶನ್‌ಗೂ ಕೂಡ ಡೆಫಿನೆಟ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಖಂಡಿತ ಚೆನ್ನಾಗಿದೆ. ಹೆಲ್ತ್ ಅಲ್ಲೂ ಚೆನ್ನಾಗಿದೆ ಈ ಪೀರಿಯಡ್ ಆಫ್ ಟೈಮು. ನಿಮ್ದು ದಶಾಭುಕ್ತಿ ಅಂತರ್ಭುಕ್ತಿಗಳೇನಾದ್ರು ಸಪೋರ್ಟ್ ಮಾಡಿದ್ರೆ ಖಂಡಿತ ಮೂವ್ ಆಗಿ. ನೆಕ್ಸ್ಟ್ ಕರ್ಕಾಟಕಕ್ಕೆ ಬರೋಣ. ಕರ್ಕಾಟಕಕ್ಕೆ ಲಗ್ನಾಧಿಪತಿ 11ನೇ ಮನೆಯಲ್ಲಿ. ಸೊ ಖಂಡಿತ ಒಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಬೂಸ್ಟ್ ಅಪ್ ಜಾಸ್ತಿ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಲಗ್ನಾಧಿಪತಿ, ದ್ವಿತೀಯಾಧಿಪತಿ, ತೃತೀಯಾಧಿಪತಿ, ಚತುರ್ಥಾಧಿಪತಿ, ಪಂಚಮಾಧಿಪತಿ. ಸೊ ಆಲ್ಮೋಸ್ಟ್ ಆಲ್ ಅರ್ಧ ಮನೆಗಳು 12 ಮನೇಲಿ ಅರ್ಧ ಮನೆಗಳು ಹೋಗಿ ಡೆಸ್ಪಾಸಿಟರ್ 6th ಹೌಸ್ ಅಲ್ಲಿ ಅಂಡ್ ಈ ಕಡೆ ಡೆಸ್ಪಾಸಿಟರ್ ಹೋಗಿ 12th ಹೌಸ್ ಅಲ್ಲಿ ಕೂತಿದ್ದಾರೆ. ಸೊ ಟೋಟಲಿ ಇದೊಂದನ್ನ ಅಳತೆಗೆ ಇಟ್ಕೊಂಡು ಲೆಕ್ಕಕ್ಕೆ ತಗೋಬೇಡಿ. ಆ ಡೆಸ್ಪಾಸಿಟರ್ ಹೋಗಿ 6th ಅಲ್ಲಿ ಕೂತಾಗ ಸೊ ಲೋನ್ಸ್ ಇದ್ರೆ ಕ್ಲಿಯರ್ ಆಗುತ್ತೆ ನಿಮ್ಗೆ. ಲೋನ್ಸ್ ಅಥವಾ ಸಾಲ ಏನಾದ್ರು ಇದ್ರೆ ಕ್ಲಿಯರ್ ಆಗುತ್ತೆ. ಜ್ಯುವೆಲರಿ ಪ್ಲೇಸ್ ಮಾಡಿದ್ರೆ ವಾಪಸ್ ತಗೊಂಡ್ ಬಿಡಿಸ್ಕೊಂಡ್ ಬರ್ತೀರಾ. ಮತ್ತೆ 6ನೇ ಮನೆ ಸೂರ್ಯ ಕುಜ ಇಬ್ರು ಗುಡ್ಡೇನೆ. ಸೊ ಹಾಗಾಗಿ ಧೈರ್ಯ, ಇನ್ನೊಬ್ರಿಗೆ ಸಹಾಯ ಮಾಡೋದು, ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂನು. ಮತ್ತೆ ಲೋನ್ಸು, ಲಿಟಿಗೇಷನ್ಸ್ ಅಲ್ಲಿ ವಿನ್ ಆಗೋ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸ್ ಏನಾದ್ರು ಅಟೆಂಡ್ ಮಾಡ್ತಾ ಇದ್ರೆ ಈ ಲಗ್ನದವರಿಗೆ ದಶ ಚೆನ್ನಾಗಿದ್ರೆ ಮಾಡಿ. ಬಟ್ 6ನೇ ಮನೆ ಅಧಿಪತಿ 12ನೇ ಮನೇಲಿ ಕೂತಿರೋದ್ರೆ ವಿಪರೀತ ಖರ್ಚು. ₹1 ಕೂಡ ಸೇವ್ ಆಗೋದಿಲ್ಲ. ಅಗೇನ್ ಕಂಬಸ್ಟ್ ಅಲ್ಲಿ ಇದ್ದಾರೆ. ಮತ್ತೆ ನಿಮ್ಗೆ ರೆಗ್ಯುಲರ್ ಇನ್ಕಮ್ 11ನೇ ಮನೆ ಅಧಿಪತಿ ಅಗೈನ್ 6, ರೆಸ್ಪಾಸಿಟರ್ 12. ರೆಗ್ಯುಲರ್ ಇನ್ಕಮ್ ಅಲ್ಲಿ ಸ್ವಲ್ಪ ಸ್ಲೋ ಆಗ್ಬೋದು. ದಶ ಚೆನ್ನಾಗಿದ್ರೆ ರೆಗ್ಯುಲರ್ ಸ್ಯಾಲರಿ ಬರ್ತಾ ಇರ್ಬೋದು, ಬಿಸ್ನೆಸ್ ಫ್ಲೋ ಆಗ್ತಾ ಇರ್ಬೋದು. ಅದರ್ವೈಸ್ ಸ್ವಲ್ಪ ಏರುಪೇರು ತೋರಿಸ್ತಾ ಇದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಲಾರ್ಡ್ ಅಗೇನ್ 6th ಹೌಸ್. ಸೊ 6th ಹೌಸ್ ಇಂದ ಲಾಯರ್ಸು, ಡಾಕ್ಟರ್ಸು, CA ರಿಲೇಟೆಡ್ ವರ್ಕ್ ಮಾಡೋರು ಅಥವಾ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋರು, ಸೊ ಜಡ್ಜ್‌ಗಳು ಇವರಿಗೆಲ್ಲ ಇನ್ಕಮ್ ಚೆನ್ನಾಗಿದೆ. ಅದನ್ನ ಹೊರತುಪಡಿಸಿ ನಾರ್ಮಲ್ ದಿನನಿತ್ಯದ ಜೀವನ ಮಾಡುವಂತಹ ಜನರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ. ಅಥವಾ ಅವರು ಫುಲ್ ಡೇ ವರ್ಕ್ ಮಾಡಿದ್ರು ಅವ್ರು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ರೀಚ್ ಆಗಲ್ಲ. ಸೊ ಇದು ತೋರಿಸ್ತಾ ಇದೆ. ನೆಕ್ಸ್ಟ್ ಮರ್ಕ್ಯುರಿ 3rd ಅಂಡ್ 12th ಲಾರ್ಡ್ ಇನ್ 6th ಹೌಸ್. ಸೊ ದಟ್ ಈಸ್ ವೆರಿ ಗುಡ್. ಸೊ ಖಂಡಿತ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಷನ್ಸು, ನಿಮ್ಮ ಸಿಬ್ಲಿಂಗ್ಸು, ನಿಮ್ಮ ಸೋದರ ಮಾವ ಇವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಪೋರ್ಟಿಂಗ್ ಅಥವಾ ನೀವು ಅವ್ರಿಗೆ ಸಪೋರ್ಟ್ ಮಾಡೋ ಪರಿಸ್ಥಿತಿ ಬರ್ತಾ ಇದೆ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ 10ನೇ ಮನೆ ಅಧಿಪತಿ ಕೂಡ 6ರಲ್ಲಿ ಬಟ್ ಕಂಬಸ್ಟು. ಕೆಲಸದ ವಿಚಾರದಲ್ಲಿ ಈ ಕರ್ಕಾಟಕ ಲಗ್ನದವ್ರಿಗೆ ಯಾವಾಗ ಕೆಲಸ ಇರುತ್ತೆ, ಯಾವಾಗ ಕೆಲಸ ಇರೋದಿಲ್ಲ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಅದ್ರಲ್ಲಿ ಏನಾದ್ರು ಬುಧ ಮಹಾದಶ ನಡೀತಾ ಇದ್ರೆ ಅಥವಾ ಚಂದ್ರ ಮಹಾದಶ ನಡೀತಾ ಇದ್ರೆ ಸ್ವಲ್ಪ ಕಷ್ಟ ಜಾಸ್ತಿ, ಕನ್ಫ್ಯೂಷನ್ ಜಾಸ್ತಿ. ರಾಹು ಮಹಾದಶ ನಡೀತಾ ಇದ್ರೆ. ಸೊ ಹಾಗಾಗಿ ಜಾಬ್ ಅಲ್ಲಿ ವೇರಿಯೇಷನ್, ಸಡನ್ ಆಗಿ ಜಾಬ್ ಬಿಡೋ ಥಾಟ್ಸು, ಬಿಸ್ನೆಸ್ ಓಪನ್ ಮಾಡ್ಬಿಡೋಣ ಅನ್ನೋ ಥಾಟ್ಸು, ಎಸ್ಪೆಷಲಿ ಶುಕ್ರದಶ ನಡೀತಿದ್ರೆ ಇವೆಲ್ಲವೂ ತೋರಿಸ್ತಾ ಇದೆ. ಬೆಟರ್ ನಿಮ್ ಚಾರ್ಟ್‌ನ ಅನಾಲಿಸಿಸ್ ಮಾಡ್ಕೊಂಡು ಆಮೇಲೆ ನೀವು ಸ್ಟೆಪ್‌ನ ತಗೊಳ್ಳಿ. ನೆಕ್ಸ್ಟ್ ಅಷ್ಟಮದಲ್ಲಿ ರಾಹು ಖಂಡಿತ ಒಳ್ಳೇದಲ್ಲ ಯಾವ ವಿಚಾರಕ್ಕೆ. ಸೊ ಹೆಲ್ತ್ ಇಶ್ಯೂಸ್, ಸಡನ್ ಹೆಲ್ತ್ ಇಶ್ಯೂಸ್, ಯಾರಿಗಾದ್ರು ಪೈಲ್ಸ್ ಇದ್ರೆ ನೋಡ್ಕೊಳ್ಳಿ ಅಥವಾ ಕ್ಯಾನ್ಸರ್ ರಿಲೇಟೆಡ್ ಕಣಗಳೇನಾದ್ರು ದೇಹದಲ್ಲಿ ಇದ್ರೆ ಅದಕ್ಕೆ ಏನ್ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ನೋಡ್ಕೊಳ್ಳಿ. ಟೋಟಲಿ 6ನೇ ಮನೆ ತುಂಬಿ ತುಳುಕ್ತಾ ಇದೆ. ಹೆಲ್ತ್ ಇಶ್ಯೂಸು, ಸಾಲ ಜಾಸ್ತಿ ಆಗೋದು, ಡೈಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಇರೋದು, ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ. ಸೊ ಹಾಗಾಗಿ
ಇವೆಲ್ಲವೂ ಕೂಡ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ನೆಕ್ಸ್ಟ್ 8th ಹೌಸ್ ರಾಹು ಇರೋದ್ರಿಂದ ನಿಮ್ಗೆ ಪ್ಲಸ್ಸು ಇದೆ. ಡೆಸ್ಪಾಸಿಟರ್ 9th ಹೌಸ್ ಅಲ್ಲಿ ಇರೋದ್ರಿಂದ ಮತ್ತೆ 7th ಲಾರ್ಡು 9th ಅಲ್ಲಿ. ಸೊ ಇಲ್ಲಿ ಗುರು ರೆಟ್ರೋ ಮುಗಿದ ತಕ್ಷಣ ನಿಮ್ಗೇನೋ ತುಂಬಾ ಒಳ್ಳೇದ್ ಕಾದಿದೆ ನೋಡಿ. ಯಾರ್ಯಾರು ಕರ್ಕಾಟಕ ಲಗ್ನದವ್ರು ಇದ್ದೀರಾ, ಇಲ್ಲಿ ನೋಡಿ 7ನೇ ಮನೆ ಅಧಿಪತಿ ಶನಿ 9ರಲ್ಲಿ ಕೂತಿದ್ದಾರೆ. ಖಂಡಿತ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಅಥವಾ ಮ್ಯಾರೇಜ್ಗೆ ಪ್ಲಾನ್ ಮಾಡ್ತಾ ಇದ್ರೆ ಕಾರ್ಮಿಕ್ ಕನೆಕ್ಷನ್ ಮ್ಯಾರೇಜ್ ಆಗುತ್ತೆ. ಬಟ್ ಡೆಸ್ಪಾಸಿಟರ್ 12th ಹೌಸ್ ರೆಟ್ರೋಗ್ರೇಡ್ ಮಾರ್ಚ್ 11ಕ್ಕೆ ಮುಗಿಯುತ್ತಲ್ವಾ. ಸೊ ಮಾರ್ಚ್ 11ಕ್ಕೆ ಮುಗಿದ್ಮೇಲೆ ನಿಮ್ಗೆ ಹಣ ತೋರಿಸ್ತಾ ಇದೆ. ರಾಹು 8ರಲ್ಲಿ ಕೂತ್ಕೊಂಡು ಡೆಪಾಸಿಟರ್ 9ರಲ್ಲಿ ಕೂತಿರೋದ್ರಿಂದ ಎರಡನೇ ಮನೆ ಆಯ್ತಲ್ವಾ ಇಲ್ಲಿಂದ ಇಲ್ಲಿಗೆ. ಸೊ ಹಾಗಾಗಿ ಹಣ, ಹಿಡನ್ ಹಣ ಅಥವಾ LIC ಹಣ ಅಥವಾ ಪ್ರಾಪರ್ಟಿ ಸೇಲ್ ಮಾಡಿ ಹಣ ಬರೋದು, ನಿಮ್ಗೆ ಹಣದ ಕಾಂಬಿನೇಷನ್ ಕೂಡ ತೋರಿಸ್ತಾ ಇದೆ. ಅದರಲ್ಲೂ ಕೇತು ಯಾವಾಗ ಮುಖ ನಕ್ಷತ್ರಕ್ಕೆ ಬರುತ್ತೆ ಇಲ್ಲಿ, ಹಣ ಅಂತೂ ತೋರಿಸ್ತಾ ಇದೆ. ಹೌದು, ಇದೆಲ್ಲ ಕಷ್ಟ ಇದೆ ಇಲ್ಲ ಅಂತಲ್ಲ. ಬಟ್ ಈ ವರ್ಷ 2026 ನಿಮ್ಗೆ ಹಣ ತೋರಿಸ್ತಾ ಇದೆ, ಪ್ರಾಪರ್ಟಿ ತೋರಿಸ್ತಾ ಇದೆ. ಪ್ರಾಪರ್ಟಿ ಯಾಕೆ ತಗೊಂಡೆ ಅಂದ್ರೆ 4ನೇ ಮನೆ ಅಧಿಪತಿ 6ರಲ್ಲಿ ಕೂತಿದ್ದಾರೆ. ಥ್ರೂ ಲೋನ್ ಪ್ರಾಪರ್ಟಿ ಅಂದ್ರೆ ಫ್ಲಾಟ್ಗೆ ಲೋನು, ಸೈಟ್ಗೆ ಲೋನು, ಕನ್ಸ್ಟ್ರಕ್ಷನ್ಗೆ ಲೋನು. ಸೊ ಲೋನ್ ತೋರಿಸ್ತಾ ಇದೆ. ಯಾಕಂದ್ರೆ ನೆಕ್ಸ್ಟ್ ಇಯರ್ 27ಗೆ ಇಲ್ಲಿ ಶನಿ ಟ್ರಾನ್ಸಿಟ್ ಆದ್ರೆ 4ನೇ ಮನೆ ನೋಡ್ತಾರೆ. ಮನೆ ಯೋಗ ಅಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಇಲ್ಲಿ ಜುಪಿಟರ್ ಬೇರೆ ಆಲ್ರೆಡಿ ಆಸ್ಪೆಕ್ಟ್ ಹಾಕಿದೆ. ನಿಮ್ ದಶಾಭುಕ್ತಿಗಳೇನಾದ್ರೂ 4th ಹೌಸ್ ದಶಾಭುಕ್ತಿ ನಡೀತಿದ್ರೆ 4th ಹೌಸ್ ಅಲ್ಲಿ ಕೂತಿರೋ ಪ್ಲಾನೆಟ್ ದಶಾಭುಕ್ತಿ ಅಂತರ್ಭುಕ್ತಿ ಇಂಡಿಕೇಟ್ ಅಂತೂ ಮಾಡ್ತಾ ಇದೆ. ಅದು ನಿಮ್ ದಶದ ಮೇಲೆ ಅಥವಾ ಕರ್ಮಗದ ಮೇಲೆ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ 9ನೇ ಮನೆ ಅಧಿಪತಿ 12ರಲ್ಲಿ ಡೆಸ್ಪಾಸಿಟರ್ ಅಗೈನ್ 6th ಹೌಸ್. ತಂದೆಗೆ ಆರೋಗ್ಯದ ಖರ್ಚು, ತಂದೆಯಿಂದ ಲಾಸು, ತಂದೆಯಿಂದ ಮನಸ್ಸಿಗೆ ನೋವು, ತಂದೆಗೋಸ್ಕರ ಹಾಸ್ಪಿಟಲ್, ತಂದೆಗೋಸ್ಕರ ಫೈಟಿಂಗ್ಸ್, ತಂದೆಗೋಸ್ಕರ ಲೀಗಲ್ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಇಶ್ಯೂಸ್. ಸೊ ಇದೆಲ್ಲವೂ ತಂದೆದು ಪಾಯಿಂಟ್ ಹೈಲೈಟ್ ಆಗಿ ತೋರಿಸ್ತಾ ಇದೆ. ತಂದೆ ಕಡೆ ಫೋಕಸ್ ಕೊಡಿ ಅಥವಾ ಅವರೊಟ್ಟಿಗೆ ಕಮ್ಯುನಿಕೇಶನ್ ಸ್ವಲ್ಪ ಒಳ್ಳೆ ರೀತಿ ಇರ್ಲಿ. 10ನೇ ಮನೆ ಅಧಿಪತಿ 6ರಲ್ಲಿ ತುಂಬಾ ಕಷ್ಟ ಕೆಲಸ ಅಥವಾ ನೀವೇದು ಡಾಕ್ಟರ್ಸ್ ಆಗಿದ್ದೀರಾ, ಈ ಡಿಪಾರ್ಟ್ಮೆಂಟ್ ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆಲ್ಲ ತುಂಬಾ ಚೆನ್ನಾಗಿದೆ. ಟೀಚಿಂಗು ಇದಕ್ಕೆಲ್ಲ ಚೆನ್ನಾಗಿದೆ. ರೆಗ್ಯುಲರ್ ಅವ್ರಿಗೆ ಸ್ವಲ್ಪ ಕಷ್ಟ ಜಾಸ್ತಿ, ಆದಾಯ ಅಂದ್ರೆ ಹಾರ್ಡ್ ವರ್ಕ್ ಜಾಸ್ತಿ, ಇನ್ಕಮ್ ಕಮ್ಮಿ ತೋರಿಸ್ತಾ ಇದೆ ಕರ್ಕಾಟಕ ಲಗ್ನದವ್ರಿಗೆ. ಹೆಲ್ತ್ ಹೆಲ್ತ್ ಒಂದು ನೋಡ್ಕೊಳ್ಳಿ. ವಿಪರೀತ ಖರ್ಚು ತೋರಿಸ್ತಾ ಇದೆ, ಖರ್ಚು ನೋಡ್ಕೊಳ್ಳಿ. 8th ಹೌಸ್ ರಾಹು ಸಡನ್ ಆಗಿ ಯಾರೋ ಬಂದು ಇಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಗೆ ಹಣ ಕೊಡ್ತೀನಿ, ಇಲ್ಲಿ ಇನ್ವೆಸ್ಟ್ ಮಾಡಿ ಹಣ ಕೊಡ್ತೀನಿ, ಎಲ್ಲಿ ಮಾಡಿದ್ರು ನಿಮ್ ಚಾರ್ಟಲ್ಲಿ ಇಲ್ಲ ಅಂದ್ರೆ ಬರೋದಿಲ್ಲ. ಮತ್ತೆ ಸ್ವಲ್ಪ ಪೊಲೀಸ್ ಕೇಸಸ್ ಕೂಡ ತೋರಿಸ್ತಾ ಇದೆ. ಸಡನ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಅದು ಕುಜ ಚೇಂಜ್ ಆಗುತ್ತಲ್ಲ ಅವಾಗಂತೂ ಪ್ರಾಬ್ಲಮ್ಯಾಟಿಕ್ ಆಗಿ ತೋರಿಸ್ತಾ ಇದೆ. ನೆಕ್ಸ್ಟ್ ಕೇತುಗೆ ಬರೋಣ, ಸಾರಿ ಸಿಂಹ ಲಗ್ನದವ್ರಿಗೆ ಬರೋಣ. ಆಲ್ರೆಡಿ ಒಂದ್ ಕಡೆ ಅಷ್ಟಮ ಸಾಡೆ ಸಾತಿ ನಡೀತಾ ಇದೆ. ಎರಡನೇದು ಲಗ್ನದಲ್ಲಿ ಕೇತು. ಸೊ ಮೂರನೇದು ಈಗ ಯುಗಾದಿ ಭವಿಷ್ಯನೂ ತುಂಬಾನೇ ಚೇಂಜಸ್ ಆಗುತ್ತೆ. ಬಟ್ ಫೆಬ್ರವರಿನಲ್ಲಿ ಇಲ್ಲಿ ಕುಜ ಬದಲಾವಣೆ ಆದಾಗ ಲಗ್ನ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅವಾಗ ಒಂಚೂರು ನೀವು ಅಲರ್ಟ್ ಆಗಿ ಇರ್ಬೇಕಾಗುತ್ತೆ. ಈಗ ಸೊ ಲಗ್ನಾಧಿಪತಿ 5th ಹೌಸ್ ವೆರಿ ಗುಡ್, ಡೆಸ್ಪಾಸಿಟರ್ ಇನ್ 11th ಹೌಸ್ ವೆರಿ ಗುಡ್. ಮಾರ್ಚ್ ಫೆಬ್ರವರಿ ತಗೊಳ್ಳಿ, ಫೆಬ್ರವರಿ ಮಿಡ್ ವೀಕ್ ವರ್ಗುನು ಸಿಂಹ ಲಗ್ನದವ್ರಿಗೆ ಒಂದು ಸ್ವಲ್ಪ ಸಪೋರ್ಟಿಂಗ್ ಜಾಸ್ತಿ ಸಿಗ್ತಾ ಇದೆ. ಯಾಕಂದ್ರೆ ಎಲ್ಲಾ ಪ್ಲಾನೆಟ್ಸ್ 5th ಹೌಸ್ ಡೆಸ್ಪಾಸಿಟರ್ ಹೋಗಿ 11th ಹೌಸ್ ರೆಟ್ರೋ. ಸೊ ಖಂಡಿತ ಮಾರ್ಚ್ 11 ತನಕ ನಿಮ್ಗೆ ಫೇವರಬಲ್ ಟೈಮ್ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ಸೆಕೆಂಡ್ ಲಾರ್ಡ್ ಆಲ್ಸೋ 5th ಹೌಸ್ ಅಂಡ್ 11th ಹೌಸ್ ಡೆಸ್ಪಾಸಿಟರ್. ಸೊ ಸೇವಿಂಗ್ಸ್ ಇನ್ಕಮ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಪಬ್ಲಿಕ್ ಗ್ಯಾದರಿಂಗ್ಸ್ ಜಾಸ್ತಿ ಆಗ್ಬೋದು, ಹ್ಯಾಪಿ ಮೂಮೆಂಟ್ಸ್ ನಡೆಯೋದು. 5th ಹೌಸ್ ನೇಮ್ ಫೇಮ್ ಜಾಸ್ತಿ, ನಿಮ್ಮನ್ನ ಹೊಗಳೋದು ಜಾಸ್ತಿ ಇರಬಹುದು. ಸಾಡೆ ಸಾತಿ ಮದ್ವೆ ಕೂಡ ಕೊಡುತ್ತೆ, ಮಕ್ಳು ಕೊಡುತ್ತೆ, ಪ್ರಾಪರ್ಟೀಸ್ ಕೊಡುತ್ತೆ. ಅದು ಉಳಿಯುತ್ತಾ ಹೋಗುತ್ತಾ ಅನ್ನೋದು ದಶದ ಮೇಲೆ ಇರುತ್ತೆ. ವೆರಿ ಗುಡ್. ನೆಕ್ಸ್ಟ್ 3ನೇ ಮನೆ ಅಧಿಪತಿ 10ನೇ ಮನೆ ಅಧಿಪತಿ ಅಗೈನ್ 5ರಲ್ಲಿ. ಬಟ್ ಕೇತು ಆಸ್ಪೆಕ್ಟ್ ಕಂಬಸ್ಟ್ ಆಗಿರೋದ್ರಿಂದ ಇಂಟ್ರೆಸ್ಟ್ ಕಡಿಮೆ ಆಗಬಹುದು ಕೆಲಸ ಮಾಡೋ ವಿಚಾರದಲ್ಲಿ. ಮೀಡಿಯಾ, ಸೊ ಡ್ರಾಮಾ ಅಥವಾ ಈ ಒಂದು ಸ್ಪೋರ್ಟ್ಸ್ ರಿಲೇಟೆಡ್ ಫೀಲ್ಡ್, ಯಾವ ಫೀಲ್ಡ್ ಅಲ್ಲಿ ಇದ್ದೀರಾ ಅದರಲ್ಲಿ. ಟೀಚಿಂಗ್ ಡಿಪಾರ್ಟ್ಮೆಂಟ್ಗೆ ಚೆನ್ನಾಗಿದೆ. ಸೊ ಇದೊಂದು ವಿಚಾರ. ನೆಕ್ಸ್ಟ್ 4ನೇ ಮನೆ ಅಧಿಪತಿ 5ರಲ್ಲಿ ಅಗೈನ್ ಡೆಸ್ಪಾಸಿಟರ್. ಸೊ ಕನ್ಸ್ಟ್ರಕ್ಷನ್ ಆರ್ ಪ್ರಾಪರ್ಟಿ ರಿಲೇಟೆಡ್, ಅದರ ಪ್ರಾಪರ್ಟಿಯಿಂದ ಲಾಭ ಅಥವಾ ರೆಂಟಲ್ ಇನ್ಕಮ್ ಇಂದ ಲಾಭ, ವೆಹಿಕಲ್ ಇಂದ ಲಾಭ, ಟ್ರಾವೆಲ್ಸ್ ಟೂರ್ಸ್ ಅಂಡ್ ಬಿಸ್ನೆಸ್ ಮಾಡ್ತಾ ಇದ್ರೆ ಲಾಭ. ಕಟ್ ಆದ್ರೂ ಲಾಭ ಹೆಚ್ಚು ತೋರಿಸ್ತಾ ಇದೆ. ಎಲ್ಲಿವ ಪ್ಲಾನೆಟ್ಸ್ ಎಲ್ಲ ಮೂವ್ ಆಗುತ್ತಲ್ಲ. ಸೊ ಹಾಗಾಗಿ ವೆರಿ ಗುಡ್. ನೆಕ್ಸ್ಟ್ 5th ಹೌಸ್ ಅಲ್ಲಿ ಇಷ್ಟೊಂದು ಪ್ಲಾನೆಟ್ಸ್ ಇರೋದ್ರಿಂದ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಿ. ಹಾಗೆ ನಿಮ್ಮ ನೇಮು ಫೇಮು ವಿಚಾರದಲ್ಲಿ ಗಮನ ಕೊಡಿ. ನಿಮ್ಮ ವಿಷನ್ ಓವರ್ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಸೊ ಆಸ್ ಆಫ್ ನಾವು ಏನ್ ನಡೀತಿದೆ ಗೋ ವಿತ್ ದ ಫ್ಲೋ ಅಂತ ಹೇಳಿ ಹೋಗೋದು ಡೆಫಿನೆಟ್ಲಿ ಫೇವರಬಲ್ ಟೈಮ್ ಅಂತಾನೆ ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ 5th ಲಾರ್ಡ್ ಇನ್ 11th ಹೌಸ್. ಸೊ ಖಂಡಿತ ಶೇರ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಟೈಮ್ ಚೆನ್ನಾಗಿದ್ರೆ, ಅಷ್ಟಮ ಸಾಡೆ ಸಾತಿ ಅಲ್ವಾ, ಸಡನ್ ಆಗಿ ಸೊ ಡೆಫಿನೆಟ್ಲಿ ಬ್ಲ್ಯಾಕ್ ಮನಿ ಗೈನ್ ಆರ್ ಲಾಟ್ ಆಫ್ ಮನಿ ಕೂಡ ಬರುವ ಸಾಧ್ಯತೆ ಇದೆ. ನಿಮ್ ದಶಾಭುಕ್ತಿ ಚೆನ್ನಾಗಿದ್ರೆ ಶೇರ್ಸ್ ಅಲ್ಲಿ ಇನ್ಕಮ್, ಸೊ ದೊಡ್ಡ ಮಟ್ಟದ ಇನ್ಕಮ್ ತೋರಿಸ್ತಾ ಇದೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಯಾವ ಶೇರ್ಸ್ ಯಾವ ಡೇಟ್ಗೆ ಹಾಕ್ಬೇಕು, ಯಾವ ಟೈಮು, ಅದು ನಿಮ್ಮ ವೈಯಕ್ತಿಕ ಜಾತಕ ಇರುತ್ತೆ. ನೆಕ್ಸ್ಟ್ 7th ಲಾರ್ಡ್ 8th ಹೌಸ್ ಅಲ್ಲಿ. ಸೊ ಹಾಗಾಗಿ ಖಂಡಿತವಾಗ್ಲೂ
ಸೊ ಸಿಕ್ಸ್ತ್ ಲಾರ್ಡ್ ಏಯ್ತ್ ಮತ್ತೆ ಸೆವೆಂತ್ ಲಾರ್ಡ್ ಏಯ್ತ್ ಪ್ರಾಬ್ಲಮ್ ಎಲ್ಲಿದೆ ಅಂದ್ರೆ ಲಿಟಿಗೇಷನ್ಸ್ ಅಲ್ಲಿ ಸಿಕ್ಕಾಕೋಬೇಡಿ. ಆಚೆ ಬರೋದು ತುಂಬಾ ಕಷ್ಟ. ಅದರಲ್ಲೂ ಕೋರ್ಟು ಕೇಸು ಲಿಟಿಗೇಷನ್ಸ್ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಸೆವೆಂತ್ ಹೌಸ್ ಅಲ್ಲಿ ರಾಹು ಪಬ್ಲಿಕ್ ಪಾರ್ಟ್ನರ್ ಅಥವಾ ನಿಮ್ಮ ಸ್ವಂತ ಪಾರ್ಟ್ನರ್ ಇಂದ ಸೊ ನಿಮಗೆ ಲೈಕ್ ಪ್ರಾಬ್ಲಮ್ಯಾಟಿಕ್ ಸಜೆಷನ್ ಕೊಡುವಂತಹ ಸಾಧ್ಯತೆ ಇದೆ, ನೋಡ್ಕೊಳ್ಳಿ. ಅದರ್ ಕ್ಯಾಸ್ಟ್ ಕಡೆಯಿಂದನೂ ಕೂಡ ಸಮಸ್ಯೆ ಆಗುತ್ತೆ. ಅದರ ಜೊತೆಗೆ ಸೊ ಸಿಕ್ಸ್ತ್ ಲಾರ್ಡ್ ಅಗೈನ್ ಏಯ್ತ್ ಹೌಸ್ ಅಲ್ಲಿ ಇರೋದ್ರಿಂದ 6 8 12 ಲಾರ್ಡ್ 6 8 12 ಪ್ಲೇಸ್ ಅಲ್ಲಿ ಕೂತಾಗ ವಿಪರೀತ ರಾಜಯೋಗ ಇದು ಕೂಡ ತೋರಿಸ್ತಾ ಇದೆ. ಅದಕ್ಕೆ ಹೇಳಿದ್ದು ಫಿಫ್ತ್ ಲಾರ್ಡ್ ಅಗೈನ್ 11th ಹೌಸ್ ಹೋಗಿದೆ, ಅದು ಶೇರ್ಸ್ ಇಂದ ಇನ್ಕಮ್ ಕೂಡ ತೋರಿಸ್ತಿದ್ದೇನಲ್ಲ, ಅದನ್ನೇ ವಿಪರೀತ ರಾಜಯೋಗ. ಅದಕ್ಕೆ ಶನಿ ರಾಹು ಅಥವಾ ಶುಕ್ರ ಎಲ್ಲಾದ್ರೂ ಕನೆಕ್ಟಿವಿಟಿ ಇರಬೇಕು D1 D9 D10 ಅಲ್ಲಿ, ಆಗ ನಿಮ್ಗೆ ಅದು ಹಣ ಬರುತ್ತೆ. ಬಟ್ ತೋರಿಸ್ತಾ ಇದೆ ಸಿಂಹದವ್ರಿಗೆ ತೋರಿಸ್ತಾ ಇದೆ ಸಡನ್ ಲಾಸು ಸಡನ್ ಇನ್ಕಮ್. ಬ್ಲಾಕ್ ಮನಿ ಬಂದ್ರು ಉಳ್ಸ್ಕೊಳ್ಳೋ ರೀತಿ ಗೊತ್ತಾಗ್ಬೇಕಲ್ಲ. ಇರೋ ಮನಿನೇ ಬರ್ತಾ ಇಲ್ಲ ಬ್ಲಾಕ್ ಮನಿಯಲ್ಲಿ ಅಂದ್ರೆ ದಶಗಳು ಯಾರಿಗೆ ಚೆನ್ನಾಗಿರುತ್ತೋ ಅಥವಾ ಅದ್ರಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಬರುತ್ತೆ. ಸೊ ಹಾಗಾಗಿ ಅದಕ್ಕೆ ಹೇಳಿದೆ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿದಾಗ ನಿಮ್ಗೆ ಅರ್ಥ ಸಿಗುತ್ತೆ. ನೆಕ್ಸ್ಟ್ ಅದಾದ ನಂತರ ಏಯ್ತ್ ಹೌಸ್ ಅಲ್ಲಿ ಸ್ಯಾಟ್ರನ್, ಖಂಡಿತ ಏಯ್ತ್ ಹೌಸ್ ಅಲ್ಲಿ ಸ್ಯಾಟ್ರನ್ ಇದ್ದಾಗ ಸ್ಲೋ ಆಗ್ಬೋದು ವರ್ಕ್ಗಳು. ಯಾವ ವರ್ಕ್ಗಳು? ಸೊ ಪ್ರಾಪರ್ಟಿ ರಿಲೇಟೆಡ್ ವರ್ಕ್ಸ್, ಹಿಡನ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಕೆಮಿಕಲ್ ರಿಲೇಟೆಡ್, ಆಯಿಲ್ ರಿಲೇಟೆಡ್, ಇದರ ರಿಲೇಟೆಡ್ ವರ್ಕ್ ಡಿಲೇ ಆಗಬಹುದು. ಬಟ್ ಡಿಲೇ ಆಗಲ್ಲ. ಡಿಲೇ ಆದ್ರೂ ಸಹ ಒಂದು ರೀಸನ್ ಇರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಅಗೈನ್ ನೈನ್ತ್ ಲಾರ್ಡ್ ಫಿಫ್ತ್ ಹೌಸ್ ತಂದೆಯಿಂದ ಸ್ವಲ್ಪ ಮಟ್ಟಿಗೆ ಸಪೋರ್ಟ್. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ನೈನ್ತ್ ಲಾರ್ಡ್ ಫಿಫ್ತ್ ಹೌಸ್ ವಿತ್ ಕೇತು ಆಸ್ಪೆಕ್ಟೆಡ್ ಮಾಸ್ ಅಂಡ್ ಮರ್ಕಿರಿ ಇರೋದ್ರಿಂದ ತಂದೆಗೂ ನಿಮ್ಗೂ ಮಿಸ್ಕಮ್ಯುನಿಕೇಶನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಥವಾ ಅವ್ರು ಹೇಳೋದು ನಿಮ್ಗೆ ಅರ್ಥ ಆಗಲ್ಲ, ನೀವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ಸೊ ಯು ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಫಿಫ್ತ್ ಹೌಸ್ ಅಲ್ಲಿ ಇಷ್ಟೊಂದು ಪ್ಲಾನೆಟ್ ಇದ್ದಾಗ ವಿಷನ್ ಅಥವಾ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ 10ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ಫುಡ್ ರಿಲೇಟೆಡ್ ಬಿಸ್ನೆಸ್ ಯಾರು ಮಾಡ್ತಾ ಇದ್ದೀರಾ ಇವ್ರುಗಳಿಗೆ ತುಂಬಾನೇ ಲಾಭ ಅಂತೂ ತೋರಿಸ್ತಾ ಇದೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಸೊ ಹಾಗಾಗಿ ನೆಕ್ಸ್ಟ್ 11ನೇ ಮನೆ ಗುರು ಖಂಡಿತ ರೆಗ್ಯುಲರ್ ಇನ್ಕಮ್ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಸ್ಲೋ ಆಗ್ಬೋದು, ಬಟ್ ಇನ್ಕಮ್ ಅಂತೂ ಬರೋದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಅದಾದ ನಂತರ 12ನೇ ಮನೆ ಅಧಿಪತಿ 10ರಲ್ಲಿ. ಸೊ ಹಾಗಾಗಿ ಖರ್ಚಿದೆ. ಯಾವ ವಿಚಾರವಾಗಿ? ಕೆಲಸಕ್ಕೋಸ್ಕರ ಬೇರೆ ಕಡೆ ಹೋಗೋದು, ಹೊರಗಡೆ ಸೆಟ್ಲ್ ಆಗೋದು, ಹೊರಗಡೆ ದೇಶಕ್ಕೆ, ಅಥವಾ ಸೊ ಅದು ನ್ಯಾಚುರಲ್ ಫೋರ್ತ್ ಹೌಸ್ ಕೂಡ ಆಗಿರೋದ್ರಿಂದ ಮನೆ ಕನ್ಸ್ಟ್ರಕ್ಷನ್, ವೆಹಿಕಲ್, ಸೊ ಇದ್ರ ರಿಲೇಟೆಡ್ ಕೂಡ ಖರ್ಚು ಜಾಸ್ತಿ ತೋರಿಸ್ತಾ ಇದೆ. ಇದಿಷ್ಟು ಕೂಡ ಸಿಂಹಕ್ಕೆ. ನೆಕ್ಸ್ಟ್ ಸೊ ಕನ್ಯಾ ಲಗ್ನಕ್ಕೆ ಬರೋಣ, ಹೇಗಿದೆ ಅಂತ ಹೇಳಿ. ಕನ್ಯಾ ಲಗ್ನಕ್ಕೆ ಸ್ವಲ್ಪ ಹೈಲೈಟ್ ಮಾಡ್ತೀನಿ. ಲಗ್ನಾಧಿಪತಿ ಚತುರ್ಥದಲ್ಲಿ ಯಾರ ಜೊತೆ? ಸೊ ಕುಜನ ಜೊತೆ, ರವಿಯ ಜೊತೆ. ಸೊ ಫಸ್ಟ್ ಆಫ್ ಆಲ್ ಏನು ಅಂತ ಹೇಳಿದ್ರೆ ಕನ್ಯಾ ಲಗ್ನಕ್ಕೆ ನಾಟ್ ಫೇವರಬಲ್ ಟೈಮ್. ಯಾಕಂದ್ರೆ ಫೋರ್ತ್ ಹೌಸ್ ಕುಜ ನೀಚ, ಫೋರ್ತ್ ಹೌಸ್ ಮರ್ಕ್ಯುರಿ ಇಸ್ ನಾಟ್ ಗುಡ್, ಫೋರ್ತ್ ಹೌಸ್ ಶುಕ್ರ ಇಸ್ ನಾಟ್ ಗುಡ್, ಕಂಫರ್ಟ್ಸ್, ಲೇಜಿ. ಸೊ ಹಾಗಾಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ಅಷ್ಟೊಂದು ಫೇವರಬಲ್ ಇಲ್ಲ. ಅಂಡ್ ಓವರ್ ಥಿಂಕಿಂಗ್, ಮೈಂಡ್ ಡಿಪ್ರೆಷನ್, ಲೋ ಫೀಲ್ ಆಗೋದು ಎಲ್ಲವೂ ತೋರಿಸ್ತಾ ಇದೆ. ಸೆಕೆಂಡ್ ಲಾರ್ಡ್ ಕೂಡ ಫೋರ್ತ್ ಹೌಸ್ ಅಲ್ಲಿ. ಸೊ ಹಾಗಾಗಿ ಇನ್ಕಮ್, ಈ ರೆಂಟಲ್ ಇನ್ಕಮ್ ಏನಾದ್ರು ಬರ್ತಿದ್ರೆ ಬ್ರೇಕ್ ಆಗೋದು, ಸರಿಯಾಗಿ ರೆಂಟ್ಸ್ ಬರ್ದೇ ಇರೋದು, ಅವ್ರು ಪೇ ಮಾಡದೇ ಇರೋದು ತೋರಿಸ್ತಾ ಇದೆ. ಅಂಡ್ ಸಮಾಜದಲ್ಲಿ ಅನಾವಶ್ಯಕವಾದಂತಹ ಒಂದು ತೊಂದರೆಗೆ ಒಳಗಾಗೋದು ಅಥವಾ ನಿಮ್ಗೆ ಸ್ವಲ್ಪ ಕೆಟ್ಟ ಹೆಸರು ಕೂಡ ತೋರಿಸ್ತಾ ಇದೆ. ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ನಿಮ್ ದಶಾಭುಕ್ತಿ ಚೆನ್ನಾಗಿದ್ರೆ ಇದು ಇಲ್ಲಿ ಡಿಸ್ಕೌಂಟ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಅದಾದ ನಂತರ 3ನೇ ಮನೆ ಅಧಿಪತಿ 4ರಲ್ಲಿ. ಬಟ್ 4ನೇ ಮನೆ ಕುಜನ ನೀಚಕ್ಕೆ ತಗೊಳ್ಳೋದು ಕಂಬಸ್ ಬೇರೆ ಆಗಿರೋದ್ರಿಂದ ರಿಯಲ್ ಎಸ್ಟೇಟು, ವೆಹಿಕಲ್ಸು, ಸೊ ಕನ್ಸ್ಟ್ರಕ್ಷನ್, ಬಿಲ್ಡಿಂಗ್ಸು, ಅಥವಾ ಪ್ರಾಪರ್ಟಿ, ಅಥವಾ ಮದರ್ ರಿಲೇಟೆಡ್ ಅಥವಾ ಫಾದರ್ ರಿಲೇಟೆಡ್ ಸೊ ಪ್ರಾಬ್ಲಮ್ಸ್ ತೋರಿಸ್ತಾ ಇದೆ. ಅಷ್ಟೊಂದು ಫೇವರಬಲ್ ಟೈಮ್ ಅಲ್ಲ. 12ನೇ ಮನೆ ಕೇತು ಯಾವ ವಿಚಾರಕ್ಕೆ ಗುಡ್ಡು? ಕೇವಲ ಸ್ಪಿರಿಚುಯಾಲಿಟಿಗೆ ಅಥವಾ ದೇವಸ್ಥಾನಗಳ ವಿಸಿಟ್ಗೆ ಗುಡ್ಡು, ಅದರ್ವೈಸ್ ನಾಟ್ ಗುಡ್. ನೆಕ್ಸ್ಟ್ ಫಿಫ್ತ್ ಲಾರ್ಡ್ 7th ಹೌಸು. ಸೊ ಹಾಗಾಗಿ ಲವ್ ಕಮ್ ಅರೇಂಜ್, ಯಾರಾದ್ರೂ ಮ್ಯಾರೇಜ್ ಆಗ್ಬೇಕು ಅಂತ ಸೆಟ್ ಆಗುತ್ತೆ. ಸೆಕೆಂಡ್ ಮ್ಯಾರೇಜ್ ಆಗ್ಬೇಕು ಅಂದ್ರೂ ಕೂಡ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡ್ತಾರೆ. ಅಂಡ್ 6th ಹೌಸ್ ರಾಹು, ಬೇಡ ಬೇಡ ಅಂದ್ರೂ ನೀವೇ ಕರೆದು ಜಗಳ ಮಾಡ್ಕೋತೀರಾ. ಆರ್ ಯು ರೆಡಿ ಫಾರ್ ಫೈಟಿಂಗ್, ಆರ್ ಯು ರೆಡಿ ವಿತ್ ಮೀ ಅಂತ ಹೇಳಿ. 6th ಹೌಸ್ ರಾಹು, 6th ಹೌಸ್ ರಾಹು ಫೈಟಿಂಗ್ಸ್ಗೆ, ವಿನ್ನಿಂಗ್ಸ್ಗೆ, ಇದಕ್ಕೆ ಗುಡ್ಡು. ಹೆಲ್ತ್ಗಲ್ಲ, ಹೆಲ್ತ್ ಒಂಚೂರು ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 7th ಹೌಸ್ ಡೆಸ್ಪಾಸಿಟರ್ 10th ಅಲ್ಲಿ ವಕ್ರಿ. ಹಂಗಾಗಿ ಮದ್ವೆ ಸ್ವಲ್ಪ ಡಿಲೇ ಆಗ್ಬೋದು. ಗುರು ಅಲ್ವಾ ಮೇಡಮ್, ಯಾಕೆ ಡಿಲೇ ಆಗುತ್ತೆ ಅಂದ್ರೆ 10ನೇ ಮನೆ ಗುರು ನೀಚಕ್ಕೆ ತಗೋತೀವಿ, ಅದಕ್ಕೋಸ್ಕರ. ಮತ್ತೆ ರೆಟ್ರೋ ಬೇರೆ ಅಲ್ವಾ. ಸೊ ಹಾಗಾಗಿ 3 ಪಟ್ ಮಾಡ್ಬೇಕಾಗುತ್ತೆ ಪ್ರಯತ್ನ. ಸೊ ಹೆಚ್ಚು ಪ್ರಯತ್ನ ಪಡಿ, ಖಂಡಿತ ಸಕ್ಸಸ್ ಆಗುತ್ತೆ. ಮ್ಯಾರೇಜ್ ಅಂತ ಕ್ಲಿಯರ್ ಆಗಿ ತೋರಿಸ್ತಾ ಇದೆ, ಮ್ಯಾರೇಜ್ ಆಗುತ್ತೆ. ಬಿಸ್ನೆಸ್ ಅಲ್ಲಿ ಗ್ರೋತ್ ಚೆನ್ನಾಗಿ ತೋರಿಸ್ತಾ ಇದೆ, ನೇಮ್ ಫೇಮ್ ಚೆನ್ನಾಗಿ ತೋರಿಸ್ತಾ ಇದೆ, ಪ್ರಮೋಷನ್ ಚೆನ್ನಾಗಿ ತೋರಿಸ್ತಾ ಇದೆ. ಹಾಗಾಗಿ ಅಂಡ್ 8th ಲಾರ್ಡ್ ಅಗೈನ್ 4th ಹೌಸ್ ಅಲ್ಲಿ ಕೂತಿರೋದ್ರಿಂದ ಸೊ ಪ್ರಾಪರ್ಟಿಗೆ ಒಂದು ಒಳ್ಳೆ ಟೈಮ್ ಇಲ್ಲ. ಅಟ್ಲೀಸ್ಟ್ ಕುಜ ಉಚ್ಚ ಆಗ್ಬೇಕು January 14, ಇಲ್ಲ ಕುಜ ರಾಹುನ್ ಬಿಟ್ಟು ಮುಂದೆ ಮೂವ್ ಆಗ್ಬೇಕು. ಬೆಟರ್ ನೀವು ಪ್ಲಾನ್ ಮಾಡ್ಕೊಳ್ಳಿ.
ಅದಾದ ನಂತರ 9ನೇ ಮನೆ ಚಂದ್ರ ಖಂಡಿತ 9ನೇ ಮನೆ ಚಂದ್ರ ಪಿತ್ರಾರ್ಜಿತ ಆಸ್ತಿ. ಇದು ಒಳ್ಳೆ ಟೈಮ್ ಅಲ್ವೇ ಅಲ್ಲ. ನೀವು ಆ ಕಡೆ ಕಿವಿನೂ ಕೊಡ್ಬೇಡಿ, ಗಮನನೂ ಹಾಕ್ಬೇಡಿ. ಹಾಗೆ ಸ್ಯಾಕ್ರಿಫೈಸ್ ಸ್ವಲ್ಪ ಕಡಿಮೆ ಮಾಡಿ. ಸ್ಯಾಕ್ರಿಫೈಸ್ ಅಷ್ಟೊಂದು ಒಳ್ಳೇದಲ್ಲ. ಮತ್ತೆ ತಂದೆಗೂ ನಿಮಗೂ ಸ್ವಲ್ಪ ಏರುಪೇರು, ಸೊ ಫ್ಲಕ್ಚುಯೇಷನ್ ಆಗ್ತಾನೇ ಇರುತ್ತೆ. ಅಂದ್ರೆ ಮಾತಲ್ಲಿ, ವಾದದಲ್ಲಿ, ವಿವಾದದಲ್ಲಿ ನೀವೊಂದು ಹೇಳೋದು, ಅವರೊಂದು ಹೇಳೋದು, ಸೊ ನಡೀತಾ ಇರುತ್ತೆ. ಅಂಡ್ 11th ಹೌಸ್ ರೆಗ್ಯುಲರ್ ಇನ್ಕಮ್ ಎಲ್ಲಿ ಬರ್ತಾ ಇದೆ? 9th ಹೌಸ್ ಅಲ್ಲಿ. ಅಂದ್ರೆ ಪ್ರತಿ ಬಾರಿ ದೇವಸ್ಥಾನಕ್ಕೆ ಹೋಗಿ ಬಂದಾಗ ನಿಮ್ಗೆ ಲೆಕ್ಕ ಆಕ್ಟಿವೇಟ್ ಆಗುತ್ತೆ ನೋಡಿ. ಏನಾದ್ರೂ ಒಳ್ಳೆ ಕೆಲಸ ಅಥವಾ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮ್ ಜನ್ಮ ಜಾತಕ ಮತ್ತೆ ನಿಮ್ಗೆ ಯಾವ ದೇವಿ ಅಥವಾ ದೇವ ಟೆಂಪಲ್ ಹೋಗಕ್ ಹೇಳಿರ್ತೀವೋ ಅಲ್ಲಿ ಹೋಗಿ ಬನ್ನಿ, ಲೆಕ್ಕ ಆಕ್ಟಿವೇಟ್ ಆಗುತ್ತೆ. 12ನೇ ಮನೆ ಕೇತು ಪಾದಗಳಲ್ಲಿ ಉರಿತ ಅಥವಾ ಪಾದಗಳಲ್ಲಿ ಸೋಂಕು, ಹಾಗಾಗಿ ನೋಡ್ಕೊಳ್ಳಿ. 8ನೇ ಮನೆ ಶನಿ, ಸೊ ಡೆಫಿನೆಟ್ಲಿ 8ನೇ ಮನೆ ಶನಿ ಇಸ್ ಗುಡ್. ಸೊ ಆಯುಷ್ನ ಜಾಸ್ತಿ ಮಾಡ್ತಾರೆ ಅಥವಾ ನಿಧಾನ ಮಾಡ್ತಾರೆ. ಸೊ ಹಾಗಾಗಿ ದಟ್ ಈಸ್ ಗುಡ್. ಬಟ್ ರೆಟ್ರೋಗ್ರೇಡ್ ಆಗಿಲ್ಲ. ಇವನ್ ಮದ್ವೆಗೂ ಕೂಡ 7ನೇ ಮನೆ ಇರೋದ್ರಿಂದ ಲೇಟ್ ಆಗಿ ಹುಡುಗಿ ಸಿಗೋ ಸಾಧ್ಯತೆ ಇರುತ್ತೆ. ಶನಿ ರೆಟ್ರೋ ಆಗುತ್ತಲ್ಲ, ಅವಾಗ ಬೇಗ ಫಟ್ ಅಂತ ಸೆಟ್ ಆಗುತ್ತೆ. ನೆಕ್ಸ್ಟ್ ತುಲಾ ಲಗ್ನಕ್ಕೆ ನೋಡೋಣ ಹೇಗಿದೆ ಅಂತ ಹೇಳಿ. ಡೆಫಿನೆಟ್ಲಿ ತುಲಾ ಲಗ್ನಕ್ಕೆ ಈಗ ಜಾನ್ವರಿ ಈ 2026ರಲ್ಲಿ ಮೇಜರ್ ಇವೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಮೇಜರ್ ಆಗಿ ನಡೆಯೋದು ಸಂತಾನ ಭಾಗ್ಯ ಅಂತೂ ಕ್ಲಿಯರ್ ಆಗಿದೆ. ಅಂದ್ರೆ ಮಗು ವಿಚಾರವಾಗಿ ತುಂಬಾ ಚೆನ್ನಾಗಿದೆ. ಮಗುಗೆ ಯಾರಾದ್ರು ಅಂದ್ರೆ ವೇಟಿಂಗ್ ಲಿಸ್ಟ್ ಅಲ್ಲಿ ಇರೋರು, ಆಲ್ರೆಡಿ ಮಕ್ಳಿದಾರೆ ತುಂಬಾ ಬೇಜಾರು ಅಂದ್ರೆ, ಆಲ್ರೆಡಿ ಮಕ್ಳಿರೋರ್ಗೆ ಮಕ್ಕಳಿಂದ ತೊಂದರೆ ಇದೆ. ಸೊ ಮಗು ಟ್ರೈ ಮಾಡ್ತಾ ಇರೋರ್ಗೆ ಮಗು ಆಗುತ್ತೆ. 5th ಹೌಸ್ ರಾಹು ಮಕ್ಕಳು ಕೊಡುತ್ತೆ. ಯಾರು ಹೇಳಿದ್ರು 5th ಹೌಸ್ ರಾಹು ಮಗು ಕೊಡಲ್ಲ ಅಂತ? ಹೆಣ್ಮಗು ಡೆಫಿನೆಟ್ಲಿ ಒಂದ್ ಮಗು ಅಂತೂ ಇದ್ದೇ ಇರುತ್ತೆ. ನೆಕ್ಸ್ಟ್ ಎರಡನೇದು, ಸೊ 5th ಲಾರ್ಡ್ 6th ಅಲ್ಲಿ ಹೋಗಿದ್ದಾರೆ, ಡೆಸ್ಪಾಸಿಟರ್ ಹೋಗಿ 9th ಅಲ್ಲಿ ಕೂತಿದ್ದಾರೆ. ಸ್ವಲ್ಪ ವಾದ ವಿವಾದ ಆದ್ರೂ ಕೂಡ ಲವ್ ಮ್ಯಾರೇಜ್ ಸಕ್ಸಸ್ ಆಗೋ ಸಾಧ್ಯತೆ ಈಗ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಮತ್ತೆ ವಿಷನ್, ನೀವೇನ್ ವಿಷನ್ ಸೆಟ್ ಮಾಡ್ಕೊಂಡಿರ್ತೀರಾ ಅದು ಕೂಡ. ಅಂಡ್ 3ನೇ ಮನೆಯಲ್ಲಿ ಇಷ್ಟೊಂದು ಗ್ರಹಗಳು 9ನೇ ಮನೆಯಲ್ಲಿ ನೋಡ್ತಾ ಇರೋದ್ರಿಂದ ವಿಪರೀತ ಸ್ಮಾಲ್ ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ. ಕಮ್ಯುನಿಕೇಶನ್ ಅಲ್ಲಿ ಇರೋರು, ಮೀಡಿಯಾದಲ್ಲಿ ಇರೋರು, ಫಿಲಂ ಸೆಕ್ಟರ್ ಅಲ್ಲಿ ಇರೋರು, ನ್ಯೂಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು, ಇವರುಗಳಿಗೆ ತುಂಬಾನೇ ಚೆನ್ನಾಗಿದೆ. ಧೈರ್ಯ ಜಾಸ್ತಿ, ವಿಪರೀತ ಧೈರ್ಯ ಜಾಸ್ತಿ. ಅಗೇನ್ ನೆಕ್ಸ್ಟ್ 3ನೇ ಮನೆಯಲ್ಲಿ ಬುಧ ಇದ್ರೆ, ಸೊ ಅವನು ಅದನ್ನೇನ್ ಮಾಡ್ತಾನೆ, ಅದು ನ್ಯಾಚುರಲ್ 9th ಹೌಸ್ ಆಗಿರೋದ್ರಿಂದ ಸೊ ಎಕ್ಸ್ಟ್ರಾ ಓದೋದು. ಈಗ ಒಂದು ಫಾರ್ ಎಕ್ಸಾಂಪಲ್ MA ಮಾಡಿರ್ತೀರಾ ಅಥವಾ MBA ಮಾಡಿರ್ತೀರಾ, ಇನ್ನೊಂದು ಹೈಯರ್ ಎಜುಕೇಶನ್ ಏನಾದ್ರು ಮುಗಿಸ್ಕೊಳ್ಳೋಣ ಅನ್ನೋ ಥಾಟ್ಸು ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಗಾಗಿ ಡೆಫಿನೆಟ್ಲಿ ಇದೊಂದು ಫೇವರಬಲ್ ಟೈಮ್. ಅದಾದ ನಂತರ ಸೆಕೆಂಡ್ ಲಾರ್ಡ್ 3rd ಹೌಸ್, ಸೊ ಹಾಗಾಗಿ ಥ್ರೂ ಹಾರ್ಡ್ ವರ್ಕ್ ಯು ಆರ್ ಗೆಟಿಂಗ್ ದ ಅರ್ನ್ ಮನಿ. ಸೊ ಹಾಗಾಗಿ ಅದೊಂಚೂರು ನೀವು ನೋಡ್ಕೊಳ್ಳಿ. ನಿಮ್ಗೆ ಒಂದು ಲಕ್ಕಿ ಏನು ಅಂತ ಹೇಳಿದ್ರೆ, ನೀವು ಬೇಡ ಅಂದ್ರೂ ಹಿಡನ್ ತುಲಾ ಲಗ್ನದವ್ರಿಗೊಂದು ಲಕ್ಕಿ ಏನಪ್ಪಾ ಅಂದ್ರೆ, ಅವ್ರು ಬೇಡ ಅಂದ್ರೂ ಅವ್ರಿಗೆ ಲಕ್ಕಿ ಆಗಿ ಹಿಡನ್ ಮನಿ, ಬ್ಲ್ಯಾಕ್ ಮನಿ ಅಟ್ರಾಕ್ಟ್ ಆಗುತ್ತೆ. ಅವ್ರ ಚಾರ್ಟ್ಗೆ ಬ್ಲಾಂಕ್ ಚಾರ್ಟ್ ತಗೊಂಡ್ರು ಅವ್ರ ಚಾರ್ಟ್ಗಿರೋ ಯೋಗ ಅದು. ಸೊ ಅಷ್ಟಮದಲ್ಲಿ 10th ಲಾರ್ಡ್ ಇನ್ 8th ಹೌಸ್. ಸೊ ಹಾಗಾಗಿ ಕೆಲಸದಲ್ಲಿ ಸ್ವಲ್ಪ ತೊಂದರೆ ಜಾಸ್ತಿ ಆದ್ರೂ, ನಿಮ್ ಬಿಸ್ನೆಸ್ ಅಲ್ಲಿ ತೊಂದರೆ ಜಾಸ್ತಿ ಆದ್ರೂ ಬಟ್ ಎಕ್ಸಾಲ್ಟೇಷನ್ ಅಲ್ಲಿ ಇದೆ. 10th ಲಾರ್ಡ್ ಇನ್ 8th ಹೌಸ್. ಒಂದ್ ಕಡೆ ಜಾಬ್ ಹೋಗುತ್ತೆ, ಇನ್ನೊಂದ್ ಕಡೆ ಜಾಬ್ ರೆಡಿ ಇರುತ್ತೆ ಡಿಸ್ಪಾಸಿಟರಿ. ಸೊ ಇಲ್ಲಿ ಇರೋದ್ರಿಂದ ಹಾಗಾಗಿ ಅಂಡ್ ಅಗೈನ್ 8th ಹೌಸ್ ಮೂನ್ ಬರ್ತಾ ಇರೋದ್ರಿಂದ ಸ್ವಲ್ಪ ಥಿಂಕಿಂಗ್ಸ್ ಸ್ವಲ್ಪ ಫೇವರಬಲ್ ಆಗಿರ್ಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ 9th ಹೌಸ್ ಜುಪಿಟರ್, ಖಂಡಿತ 9th ಹೌಸ್ ಜುಪಿಟರ್ ಹೈಯರ್ ಥಿಂಗ್ಸ್, ಹೈಯರ್ ಎಜುಕೇಶನ್ ಜ್ಞಾನ ಆಗಿರಬಹುದು, ಧರ್ಮ ಆಗಿರಬಹುದು, ಅಂಡ್ ಸೆಕೆಂಡ್ ಮ್ಯಾರೇಜ್ ಆಗಿರಬಹುದು, ಇದಕ್ಕೆ ಖಂಡಿತ ಸಪೋರ್ಟ್ ಸಿಗ್ತಾ ಇದೆ. ಅದಾದ ನಂತರ 11ನೇ ಮನೆ ಅಧಿಪತಿ ರವಿ ಎಲ್ಲಿ ಕೂತಿದ್ದಾನೆ? 3ನೇ ಮನೆಯಲ್ಲಿ. ಡೆಸ್ಪಾಸಿಟರ್ ಹೋಗಿ 9ನೇ ಮನೇಲಿ ಕೂತಿದ್ದಾನೆ. ಅದಕ್ಕೆ ಹೇಳಿದ್ದು ಯಾವ್ದಾದ್ರು ದೇವಸ್ಥಾನಕ್ಕೆ ನೀವು ಹೋಗಿ ಬನ್ನಿ, ನಿಮಗೂ ಕೂಡ ಫೇವರಬಲ್ ಆಗುತ್ತೆ. ನಿಮಗೆ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು, ಯಾವ ಡೇಟ್ಗೆ ಹೋಗ್ಬೇಕು, ಯಾವ ನಕ್ಷತ್ರಕ್ಕೆ ಹೋಗ್ಬೇಕು ಅಂತ ಜನ್ಮ ಜಾತಕನ ನೋಡಿ ನಾವು ಡಿಸೈಡ್ ಮಾಡ್ತೀವಿ. ನೆಕ್ಸ್ಟ್ ಸ್ಕಾರ್ಪಿಯೋ, ಮಾರ್ಚ್ 19 ಆದ್ಮೇಲೆ ಮತ್ತೆ ಮಂತ್ಲಿ ಟ್ರಾನ್ಸಾಕ್ಷನ್ಸ್ ಅಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಇದನ್ನ ಒಂದನ್ನೇ ನಂಬ್ಕೊಂಡು ರಿಸ್ಕ್ ತಗೋಬೇಡಿ. ಜನ್ಮ ಜಾತಕ ಚೆಕ್ ಮಾಡಿಸ್ಕೊಳ್ಳಿ. ಅಂದ್ರೆ ಯಾರ ಹತ್ರ ಅದು, ಅವಾಗ ನೀವು ನೆಕ್ಸ್ಟ್ ಸ್ಟೆಪ್ ನ ತಗೊಳ್ಳಿ. ಸ್ಕಾರ್ಪಿಯೋ, ಸೊ ವೃಶ್ಚಿಕದವ್ರಿಗೆ ಹೇಗಿದೆ ಅಂತ ನಾವು ನೋಡೋಣ. ವೃಶ್ಚಿಕದವ್ರಿಗೆ 4 ಪ್ಲಾನೆಟ್. ಯಾವ್ಯಾವ ಪ್ಲಾನೆಟ್ ಇಲ್ಲೇ ಇದೆ ನೋಡಿ. ಲಗ್ನಾಧಿಪತಿ ದ್ವಿತೀಯಾಧಿಪತಿ ಹೋಗಿ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾರೆ. ಲಗ್ನಾಧಿಪತಿ ಹೋಗಿ ದ್ವಿತೀಯದಲ್ಲಿ ಕೇತು ಆಸ್ಪೆಕ್ಟ್. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ ಕ್ಲಿಯರ್ ಆಗಿದೆ ಏನಂತ, ವೃಶ್ಚಿಕ ಲಗ್ನದವ್ರಿಗೆ ಹಣ ಹೋಲ್ಡ್ ಆಗುತ್ತೆ. ಸೆಕೆಂಡ್ ಲಾರ್ಡ್ ಹೋಗಿ 8th ಅಲ್ಲಿ ಕೂತು ರೆಟ್ರೋಗ್ರೇಡ್ ಆಗಿರೋದ್ರಿಂದ ನಿಮ್ಮ ಹಣ ಮಾರ್ಚ್ 11ನೇ ತಾರೀಕುವರೆಗೂ ಎಕ್ಸ್ಪೆಕ್ಟ್ ಮಾಡಬೇಡಿ.
ನಾನು ಕ್ರೋರ್ಸ್ ವೈಸ್ ಥಿಂಕ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅಲ್ಲಿ ಜುಪಿಟರ್ ಆಸ್ಪೆಕ್ಟ್ ಹಾಕಿರೋದ್ರಿಂದ. ನೆಕ್ಸ್ಟ್ ಲಗ್ನ ಲಾರ್ಡ್ ಸೆಕೆಂಡ್ ಹೌಸಲ್ಲಿ, ಸೊ ವಿತ್ ಮರ್ಕ್ಯುರಿ ಅಂಡ್ ವೀನಸ್ 12th ಲಾರ್ಡ್ ಅಂಡ್ 8th ಲಾರ್ಡ್. ಹೆಲ್ತ್ ಒಂಚೂರು ಗಮನ ಕೊಟ್ಕೊಳ್ಳಿ. ಮತ್ತೆ ಸೆಕೆಂಡ್ ಹೌಸಲ್ಲಿ 4 ಪ್ಲಾನೆಟ್ ಇರೋದ್ರಿಂದ ನಿಮ್ಮ ಸ್ಪೀಚು, ನಿಮ್ಮ ಫುಡ್ಡು, ನಿಮ್ಮ ಬಿಹೇವಿಯರ್ಸು, ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸು, ನೀವು ಹೇಗ್ ಮಾಡ್ತೀರಾ ಅನ್ನೋದು ಮುಖ್ಯ. ಜನ ಎಷ್ಟು ಬೇಗ ನಿಮ್ಮನ್ನ ಹೊಗಳ್ತಾರೋ ಅಷ್ಟೇ ಬೇಗ ಕೆಳಗಡೆ ಬೀಳ್ಸೋ ಸಾಧ್ಯತೆ ಹೆವಿ ಇರುತ್ತೆ. ಬಿ ಕೇರ್ಫುಲ್. ನೆಕ್ಸ್ಟ್ 10ನೇ ಮನೆ ಕೇತು, ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ, ಕೆಲಸ ಬಿಟ್ಬಿಡೋಣ. ಬಿಸ್ನೆಸ್ ಇದ್ರೆ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಬೇರೆ ಬಿಸ್ನೆಸ್ ಇದ್ಬಿಟ್ಟು ಅದ್ ಮಾಡೋಣ. ಇವತ್ತೊಂದು ಬಿಸ್ನೆಸ್, ನಾಳೆ ಒಂದು ಬಿಸ್ನೆಸ್. ಇವತ್ತು ಯಾರೋ ಒಂದು ಮೋಟಿವೇಶನ್ ಏನೋ ಅಷ್ಟೇ ಈ ಇನ್ಸ್ಟಾ ಅಲ್ಲಿ ಇಲ್ಲಿ ನೋಡ್ತೀರಾ, ನಾಳೆ ನಾಳೆ ಒಂದು ನೋಡ್ತೀರಾ, ನಾಳಿದ್ದು. ಸೊ ಕನ್ಫ್ಯೂಷನ್, ಓವರ್ ಆಲ್ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಸೊ ನಾಟ್ ಎ ಫೇವರಬಲ್ ಟೈಮ್. ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ಮಾತ್ರ ಇಲ್ಲಿ ಸಪೋರ್ಟ್ ಆಗುತ್ತೆ, ಇಲ್ಲ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಇರ್ತೀರಾ. ಸೊ ಪ್ಲಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3ನೇ ಮನೆ ಅಧಿಪತಿ ಹೋಗಿ 5ರಲ್ಲಿ ಕೂತಿದ್ದಾರೆ. ಅದರರ್ಥ ಥ್ರೂ ಹಾರ್ಡ್ ವರ್ಕ್, ತುಂಬಾನೇ ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ. ಮಕ್ಕಳ ಎಜುಕೇಶನ್ ವಿಚಾರದಲ್ಲಿ, ಮಕ್ಕಳ ಒಂದು ಹ್ಯಾಪಿನೆಸ್ ವಿಚಾರದಲ್ಲಿ ಅಷ್ಟೊಂದು ಸಪೋರ್ಟಿಂಗ್ ಆಗಿ ಸಿಗ್ತಾ ಇಲ್ಲ. ನಾನು ಪುನಃ ಹೇಳ್ತಾ ಇದ್ದೀನಿ, ವೃಶ್ಚಿಕ ಲಗ್ನದವ್ರು ಯಾರಾದ್ರೂ ಅಥವಾ ವೃಷಭ ಲಗ್ನದವರು, ಆಪೋಸಿಟ್ 2 ಲಗ್ನಗಳು, ವಾಸ್ತು ಮಾಡಬೇಡಿ. ಸೊ ಅದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಈ ಬಾಗಿಲ್ಕಿತ್ತು ಆ ಬಾಗಿಲ್ಕಿತ್ತು ಮಾಡಬೇಡಿ. ಯಾಕಂದ್ರೆ 4th ಹೌಸ್ ರಾಹು ಇರೋವಾಗ ನೀವು ಮಾಡಿಸೋದು ಚೀಟಿಂಗ್ ಆಗುತ್ತೆ. ಅಲ್ಲಿ ಕೇತು ಇರುತ್ತೆ. ಸೊ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಒಬ್ರು ಹಿರಿಯರು, ಒಂದು 64 ವಯಸ್ಸಾಗಿದೆ, ತಪ್ಪನ್ನ ಹೆಂಗ್ ಮಾಡ್ಕೊಂಡು, ಅಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ಯಾಡ್ ಟೈಮ್ ನಡೆಯುವಾಗಲೇ ಸುತ್ತ ಬರ್ತಾರೆ. ಈ ಬಾಗಿಲ್ಗೆ ತಲ್ಲಿಟ್ಬಿಡು, ಆ ಬಾಗಿಲ್ಗೆ ತಿಲ್ಲಿಟ್ಬಿಡು, ಅವ್ರಿಗೇನೋ ಕೋಟಿ ಬಂತಂತೆ, ನಿನಗೆ ಇನ್ನ 2 ಕೋಟಿ ಬರುತ್ತೆ ಅಂತ. ಅವನು ಯೋಗದಲ್ಲಿತ್ತು, ಅವನಿಗೆ ಬಂದಿದೆ. ನಿಮಗ್ ಬರ್ಬೇಕಲ್ವಾ? ಎಲ್ಲರೂ ನಾರ್ತ್ ಡೈರೆಕ್ಷನ್ ಏನಕ್ಕೆ ಹೋಗ್ತಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ನಾರ್ತ್ ಅಲ್ಲಿ ದುಡ್ಡು ಬರುತ್ತೆ. ನಾರ್ತ್ ಅಲ್ಲಿ ದುಡ್ಡು ಏನ್ ಹರ್ಕೊಂಡ್ ಬರುತ್ತಾ? ನಾರ್ತ್ ಅಲ್ಲಿ ದುಡ್ಡು ಬರುತ್ತಾ? ನಾರ್ತ್ ಅಲ್ಲಿ ಇರೋರ್ನ ಹೋಗಿ ನೋಡಿ, ಪರ್ಸನಲ್ ಲೈಫ್ಗಳು ಹೇಗಿರುತ್ತೆ ಅಂತ ಹೇಳಿ. ನಾರ್ತ್ ಅಲ್ಲಿ ಬಾಗ್ಲಿಟ್ಕೊಂಡು ಹುಡ್ಗಿಗೆ ಹುಡ್ಗ ಸಿಗ್ತಾ ಇಲ್ಲ, ಹುಡುಗನ್ಗೆ ಹುಡ್ಗಿ ಸಿಗ್ತಾ ಇಲ್ಲ. ಹುಡ್ಕಿದ್ದೆ, ಮಾಡಿದ್ದೆ. ಅರ್ಕ ವಿವಾಹ ಆಯ್ತು, ಎಕ್ಕದ ಗಿಡಕ್ಕೆ ಮದ್ವೆ ಆಯ್ತು. ಸೊ ನೆಕ್ಸ್ಟ್ ಬನಾನ, ಬಾಳೆ ಗಿಡಕ್ಕೆ ಮದ್ವೆ ಆಯ್ತು. ಇನ್ಯಾರ ಜೊತೆ ಮದ್ವೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಗಿಡಗಳ ಜೊತೆ ಮದ್ವೆ, ಮನುಷ್ಯರ ಜೊತೆ ಮದ್ವೆ ಮಾಡಿ ಅಂದ್ರೆ ಸ್ವಲ್ಪ ತಲೆ ಬಳಸಿ. ದಯವಿಟ್ಟು ನನ್ನ ಚಾನಲ್ ನೋಡೋರಂತೂ ತಲೆ ಬೆಳೆಸಿ. 4th ಹೌಸ್ ರಾಹು ಇರೋವಾಗ ಪ್ರಾಪರ್ಟಿ ವಿಚಾರದಲ್ಲಿ ಮೋಸ ಹೋಗ್ತೀರಾ. ಲಕ್ಸುರಿ ವೆಹಿಕಲ್ ಬೇಕು ಅಂತೀರಾ. ಬೇಡದೇ ಇರೋರು ಬಂದು ವಾಸ್ತು ಸುಮ್ಮನೆ ತಲೆಗೆ ಹುಳ ಬಿಡೋದು. ಓಕೆ ನಾವು ಮಾಡ್ಬಿಡೋಣ. ಸರಳ ವಾಸ್ತುದ ಕತೆ ಏನಾಯ್ತಂತ ನಿಮಗೆಲ್ಲ ಗೊತ್ತಲ್ವಾ? ಬೇನಾಮಿ ದುಡ್ಡು ಮಾಡೋರ್ದು ಯಾವತ್ತಿದ್ರು ಬೇನಾಮಿ ತರಾನೇ ಜೀವ ಬಿಡ್ಬೇಕಾಗತ್ತೆ. ಅದು ಬದುಕಿದ್ರು ಸರಿ, ಸತ್ರು ಸರಿ. ಬದುಕಿದ್ದಾಗ ನರಳಿ ಮನ್ಸಿಗೆ ನೆಮ್ಮದಿ ಇಲ್ಲದೆ ಹೋಗ್ಬೇಕಾಗುತ್ತೆ. ಇನ್ನೊಬ್ರದ್ದು ಹಣ ತಿಂತಿದೀವಿ ಅಂತ ಹೇಳಿದಾಗ, ಇವನ್ ಎಲ್ಲ ಅಸ್ಟ್ರಾಲಜರ್ಸು ಅಷ್ಟೇ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಅಸ್ಟ್ರಾಲಜಿ ಈಸಿ ಅಲ್ಲ ಫಸ್ಟ್ ಆಫ್ ಆಲ್. ಎರಡನೇದು, ಪ್ರತಿದಿನ ಅಸ್ಟ್ರಾಲಜಿ ಹೇಳೋವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಕರೆಕ್ಟ್ ಆಗಿ ಇರಬೇಕು. ಯಾರಿಗೆ ಚಾರ್ಟ್ ಎಕ್ಸ್ಪ್ಲೇನ್ ಮಾಡೋ ಕೇಪಬಿಲಿಟಿ ಅವ್ರ ಚಾರ್ಟ್ ಅಲ್ಲಿ ಇರುತ್ತೋ ಅವ್ರು ಮಾತ್ರ, ಇಲ್ಲಾಂದ್ರೆ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಅಂಡ್ ಮೂರನೇದಾಗಿ ಈ ತರ ಫಾರ್ ಎಕ್ಸಾಂಪಲ್, ನ್ಯಾಯಯುತವಾಗಿ ಒಂದು ಫೀಸ್ ಇರುತ್ತೆ, 2000, 3000, 5000 ಸಮಥಿಂಗ್. ಆ ಫೀಸ್ ಕೊಡಿ, ತೊಂದರೆ ಇಲ್ಲ. ಈ ಯಂತ್ರ ಇಟ್ಕೋಬಿಡಿ, ಆ ಪೊಲಿಟಿಷಿಯನ್ ಇಟ್ಕೊಂಡಿದ್ದಾನೆ, ಅವನ್ಗೆ ಕೋಟಿ ಕೋಟಿ ಬರುತ್ತೆ, ನಿಮ್ಗೂ ಕೋಟಿ ಕೋಟಿ ಬರುತ್ತೆ ಅಂತ ಹೇಳ್ತಾರೆ. ಹೇಳಿದ್ನಲ್ವಾ, ನಿಮ್ ದಶ ಚೆನ್ನಾಗಿದೆ, ಹಾರ್ಡ್ ವರ್ಕ್ ಮಾಡಿದೆ, ಕೋಟಿ ಕೋಟಿ ಎಲ್ಲಿಂದ ಬರುತ್ತೆ? ನಿಮ್ದೇ ಹಣ ಬೇರೆ ಕಡೆ ಸ್ಟಕ್ ಆಗಿರುತ್ತೆ, ನಿಮ್ಗೆ ಹಣ ನಿಮ್ದೇ ಬರೋದಿಲ್ಲ. ಅದ್ರಲ್ಲಿ ಇನ್ನು ಕೋಟಿ ಕೋಟಿ ಎಲ್ಲಿಂದ ಬರುತ್ತೆ? ಚಾರ್ಟ್ ಅಲ್ಲಿ ಇದ್ರೆ ಬರುತ್ತೆ. ಯಾವಾಗ ಬರುತ್ತೆ? ಆ ಏಜ್ ಅಥವಾ ಆ ದಶ ಆ ಭುಕ್ತಿಲಿ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಲಾಕ್ಸ್ ಏನಾದ್ರು ಇದ್ರೆ ಕ್ಲಿಯರ್ ಮಾಡ್ಬೇಕು. ಮೋಸ ಹೋಗ್ತಾನೆ ಇರ್ತಾರೆ. ನಾವ್ ಎಷ್ಟು ಹೇಳಿದ್ರು ಮೋಸ ಹೋಗೋರು ಹೋಗ್ತಾನೆ ಇರ್ತಾರೆ. ಅದು ಅವ್ರ ಕರ್ಮ. ಮೋಸ ಹೋಗೋದು ಫಿಕ್ಸ್. ಸೊ ವೃಶ್ಚಿಕ ಲಗ್ನದವರು ರಾಹು ಮೂವ್ ಆಗೋವರೆಗೂ ವಾಸ್ತು ಮಾಡಿಸ್ಬೇಡಿ. ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ನ ಪರ್ಚೇಸ್ ಮಾಡಬೇಡಿ. ಲ್ಯಾಂಡ್ ಪರ್ಚೇಸ್ ಮಾಡುವಾಗ ಹುಷಾರು. ಪೇಪರ್ ವರ್ಕ್ ಅಲ್ಲಿ ತುಂಬಾ ಚೀಟಿಂಗ್ ತೋರಿಸ್ತಾ ಇದೆ, ಅಥವಾ ಲೈಕ್ ಕೆಲವೊಂದು ಫ್ರೀ ಆಗಿ ಕೊಟ್ಟಿರ್ತಾರೆ ಈ 20-30 ಇಯರ್ಸ್ ಬ್ಯಾಕ್. ಆ ಲ್ಯಾಂಡ್ಗೆಲ್ಲ ಹಕ್ಕುಪತ್ರಗಳು ಮಾಡಿಸಿ ಅದು ಸೇಲ್ ಮಾಡೋದು ಮಾಡ್ತಾ ಇದ್ದಾರೆ. ಹುಷಾರಾಗಿರಿ. ಅಂಡ್ ಇನ್ನೊಂದು, ಗೌರ್ಮೆಂಟ್ ಕಡೆಯಿಂದ ಸೈಟ್ಗಳು ಬಿಟ್ಟಿದ್ದಾರೆ ಅಥವಾ ತಗೋಬಹುದಾ ಅಂತ ಹೇಳಿ ಒಂದಷ್ಟು ಜನ ನನಗೆ ಕನ್ಸಲ್ಟೇಷನ್ ಅಲ್ಲಿ ಕೇಳ್ತಾರೆ. ಮೋಸ ಹೋಗ್ತೀರಾ. ಇಂಡಿಯಾಗ ಆಲ್ರೆಡಿ ಕುಜ ಮಹಾದಶ ನಡೀತಾ ಇದೆ. ಇಂಡಿಯಾಗೆ ಕುಜ ಮಹಾದಶ ಫೇವರಬಲ್ ಇಲ್ಲ. ಮೋಸ ಹೋಗ್ತೀರಾ, ನೋಡ್ಕೊಳ್ಳಿ. ನೆಕ್ಸ್ಟ್, 6ನೇ ಮನೆ ಅಧಿಪತಿ 2ನೇ ಮನೇಲಿ. ಸೊ ಹಾಗಾಗಿ ಕುಟುಂಬದಲ್ಲಿ ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ. ಅಗೇನ್ 7th ಲಾರ್ಡ್ ಸೆಕೆಂಡ್ ಹೌಸ್ ಅಲ್ಲಿ ಕೇತು ಆಸ್ಪೆಕ್ಟ್ ಕಂಬಸ್ಟು. ನಿಮ್ಮ ಹೆಂಡತಿ ಅಥವಾ ಗಂಡನ ವಿಚಾರದಲ್ಲಿ ವಾದ ವಿವಾದಗಳು ನಡೀತಾ ಇರುತ್ತೆ. ಮಾತು ಸ್ವಲ್ಪ ನೋಡ್ಕೊಳ್ಳಿ. ಸೆಕೆಂಡ್ ಹೌಸ್ ಅಲ್ಲಿ ಬುಧ ಮತ್ತೆ ರವಿ ಕುಜ ಇರೋದ್ರಿಂದ ಕೂಲ್ ಆಗಿ ಮಾತಾಡಕ್ ನಿಮ್ ಕೈಲಿ ಆಗಲ್ಲ ಈ ಪೀರಿಯಡ್ ಟೈಮಲ್ಲಿ. ಸೊ ತುಂಬಾ ಅಗ್ರೆಷನ್, ಕಿರ್ಚೋದು, ರೇಗೋದು, ಖಾರ ತಿನ್ನೋದು, ನಾನ್ ವೆಜ್ ವಿಪರೀತ ತಿನ್ನೋದು, ಇದು ಸ್ವಲ್ಪ ಜಾಸ್ತಿ ಇರುತ್ತೆ. ಒಂಚೂರು ನೀವು ನೋಡ್ಕೊಳ್ಳಿ.
ಹಾಗೆ ಕೇತು ಬೇರೆ ಸೆಕೆಂಡ್ ಹೌಸ್ ನೋಡ್ತಾ ಇದೆ. ಸೊ ಅದೇ ಹೇಳಿದ್ನಲ್ವಾ, ಫಂಡ್ ಅಂತೂ ಸ್ಟಕ್ ಆಗುತ್ತೆ. ಡೆಂಟಲ್ ಇಶ್ಯೂಸ್ ಯಾರಿಗಾದ್ರೂ ಇದ್ರೆ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ದಶಗಳು ಹೇಗಿದೆಯೋ ನೀವು ನೋಡ್ಕೊಂಡು ಮೂವ್ ಆಗಿ. ಸೆಕೆಂಡ್ ಲಾರ್ಡ್ ಅಗೈನ್ ಏತ್ ಹೌಸ್. ಏತ್ ಹೌಸ್ ಜುಪಿಟರ್ ಇಸ್ ನಾಟ್ ಗುಡ್. ಏತ್ ಹೌಸ್ ಜುಪಿಟರ್ ಇಸ್ ಗುಡ್ ಫಾರ್ ಓನ್ಲಿ ಸಮ್ ರಿಸರ್ಚ್ ಈ ರಿಲೇಟೆಡ್ಗೆ, ದಿನನಿತ್ಯದ ಜೀವನದ ಜನಗಳಿಗೆ ಅಲ್ಲ. ಸೊ ಬೇಡ, ನೋಡ್ಕೊಂಡು ಹ್ಯಾಂಡಲ್ ಮಾಡಿ. ನೈನ್ತ್ ಲಾರ್ಡ್ ಅಗೈನ್ ಸೆವೆಂತ್ ಹೌಸ್. ಸೊ ನಿಮ್ಗೆ ಚಂದ್ರ ಬಾಧಕಾಧಿಪತಿ. ನಿಮ್ಗೆ ತಾಯಿಯಿಂದ ಯಾವಾಗ್ಲೂ ನೋವಿದ್ದೇ ಇರುತ್ತೆ, ನೀವು ಗಮನಿಸ್ಕೊಳ್ಳಿ. ಸೊ ಅವರಿಂದ ಈಗ ಹಣದಲ್ಲಿ ಅಥವಾ ಅವ್ರನ್ನ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಮಾಡ್ಕೋಬೇಕು ಅಂದ್ರೆ ಒಂದ್ಸರಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ನಾಟ್ ಎ ಫೇವರಬಲ್ ಟೈಮ್. 10ನೇ ಮನೆ ಅಧಿಪತಿ ಹಾಗೆ ನಿಮ್ಗೆ. ಸೊ 2ನೇ ಮನೆಯಲ್ಲಿ ಬಟ್ ಡೆಸ್ಪಲ್ಸ್ಟರ್ ಹೋಗಿ ಇಂಟ್ರಲ್ಲಿ ಕೂತಿದ್ದಾರೆ. ಅಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಗೊತ್ತು, ಕೆಲವ್ರು ಹೇಳ್ತಾರೆ ನೋಡಿ, ಯಾವುದು ನಾನು ಅಂದ್ಕೊಂಡಿದ್ದಕ್ಕೆ ರೀಚ್ ಆಗ್ತಾ ಇಲ್ಲ ಅಥವಾ ನನ್ನ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗ್ತಿಲ್ಲ, ಆ ಲೈನಲ್ಲಿ ಇದ್ದೀರಾ, ನೋಡ್ಕೊಳ್ಳಿ. 11th ಲಾರ್ಡ್ ಸೆಕೆಂಡ್ ಹೌಸ್ ಗುಡ್. ಅಗೇನ್ ಡೆಸ್ಪಾಸಿಟರ್ ಎಂಟ್ರಲ್ಲಿ ಕೂತಿರೋದ್ರಿಂದ ನಾಟ್. ಅಣ್ಣನಿಗೂ ನಿಮಗೂ ಸೊ ವಾದ ವಿವಾದ ನಡೆಯುತ್ತೆ, ಹಾಗಾಗಿ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್, ಐ ಥಿಂಕ್ ವಿಡಿಯೋ ಲೆಂತ್ ಆಯ್ತು ಅನಿಸ್ತಾ ಇದೆ. ಸೊ ಉಳಿದ 4 ಲಗ್ನಗಳು ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ 37 ಮಿನಿಟ್ಸ್ ಜಾಸ್ತಿ ಆಯಿತು, ಬಿಕಾಸ್ ನೋಡೋರಿಗೆ ಇರಿಟೇಟ್ ಆಗಬಹುದು. ಬಟ್ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಮೋಸ ಹೋಗಬೇಡಿ. ಎಷ್ಟು ಹೇಳಿದ್ರು ಮೋಸ ಹೋಗ್ತಾನೆ ಇರ್ತೀರಾ. ಇಲ್ಲಿ ಮಿನಿಮಮ್ ಫೀಸ್ ಇದೆ. 40 ನನ್ನ ಕನ್ಸಲ್ಟೆನ್ಸಿ ಬಂದು 40 ಮಿನಿಟ್ಸ್ ಇರುತ್ತೆ, ಝೂಮ್ ಕಾಲ್ ಅಥವಾ ನಾರ್ಮಲ್ ಕಾಲ್. ನಿಮಗೆ ಕಂಫರ್ಟಬಲ್ ಇದ್ರೆ ಮಾತ್ರ ಒಂದು ಚಾರ್ಟ್ ಅನಾಲಿಸಸ್ಸು ಮತ್ತು ನೀವು ಕೇಳೋ ಪ್ರಶ್ನೆಗೆ ಉತ್ತರ, ಹಾಗೆ ರೆಮಿಡೀಸ್ ಇರುತ್ತೆ. ಆ್ಯಂಡ್ ಈ ವಿತಿನ್ 5 ಇಯರ್ಸ್, ಸೊ ನಿಮಗೆ ಇಯರ್ ಏನೇನಿರುತ್ತೆ ಅದರಲ್ಲಿ ಮೇಜರ್ಲಿ ಪ್ರೆಸೆಂಟ್ ಇಯರ್ ಇರುತ್ತೆ. ಸೊ ಇದು ನನ್ನ ಒಂದು ಕನ್ಸಲ್ಟೇಷನ್ ಅಥವಾ ಕನ್ಸಲ್ಟೇಷನ್ ಫೀಸ್ ಬಂದು ವೆರಿ ವೆರಿ ಲೋ, ತುಂಬಾನೇ ಕಡಿಮೆ. ಕಡಿಮೆ ಅಂದರೆ ಸೊ ಈ ಜನ್ರೇಷನ್ಗೆ ಅಥವಾ ಇಲ್ಲಿನ ಈ ಬ್ಯಾಂಗ್ಳೂರ್ ಆಗಿರಬಹುದು, ಕರ್ನಾಟಕ ವಿಚಾರವಾಗಿ ತಗೊಂಡ್ರೆ ಜನಸಾಮಾನ್ಯರಿಗೆ ಈಸಿ ಆಗೋ ಥರ. ಇಷ್ಟನ್ನು ಕೊಡೋಕ್ಕೆ ಜನ ಕಷ್ಟಪಡ್ತಾರೆ, ಬೇಡ್ಕೋತಾರೆ. ಓಕೆ ಫೈನ್ ಅಂತ ಹೇಳಿದೆ, ಚಾರ್ಟ್ ಸುಳ್ಳು ಹೇಳಲ್ವಲ್ಲ. ಸೊ ಹಾಗಾಗಿ ಚಾರ್ಟಲ್ಲಿ ನೋಡಿ ಎಲ್ಲ ಡಿಸ್ಕಷನ್ ಆದಮೇಲೆ, ಮೇಡಮ್ ಒಂದು 10 ಲಕ್ಷ ಫೈನಾನ್ಸು ಕೊಟ್ಟಿದ್ದೆ, ಅವ್ರ ಹಣನೇ ಕೊಟ್ಟಿಲ್ಲ ಮೇಡಮ್ ಕೋವಿಡ್ ಆದಮೇಲೆ. ಕರ್ಮ ಬಿಡುತ್ತಾ ನಿಮಗೆ? ಕರ್ಮ ಬಿಡುತ್ತಾ ಹೇಳಿ? ಗುರುಗಳು ಕೊಡೋ ಫೀಸಲ್ಲಿ ಡಿಸ್ಕೌಂಟ್ ಕೇಳ್ತೀರಾ, ಬಟ್ ನಿಮ್ದು ಹಣ ಲಕ್ಷಗಟ್ಟಲೆ ಎಲ್ಲೋ ಫೈನಾನ್ಸ್ ಕೊಟ್ಟು ಹೋಗಿರುತ್ತೆ. ನಿಮ್ಮ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ನಿಮ್ಮ ಮಕ್ಕಳಿಗೆ ಹೆಲ್ತ್ ಇಶ್ಯೂಸು, ಆಕ್ಸಿಡೆಂಟ್ಗಳು, ಈ ಥರ ಪ್ರತಿಯೊಬ್ಬರು ಬೇನಾಮಿ ಹಣ ತಿನ್ನೋರ್ಗೆ ಆಗುತ್ತೆ. ನೀವು ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ನ ಎಕ್ಸಾಂಪಲ್ ತಗೋಬೇಡಿ, ಅವ್ರ ಮಕ್ಳಿಗೆ ಏನೂ ಆಗಿಲ್ಲ ಅಂತ. ಜಸ್ಟ್ ವೇಟ್ ಆ್ಯಂಡ್ ಸಿ. ಸೊ ಹಾಗಾಗಿ ಇದು ಲೆಂತ್ ಆಗಿರೋದ್ರಿಂದ ವಿಡಿಯೋ, ಸೊ ಪಾರ್ಟ್ 2ನ ನಾನು ನೆಕ್ಸ್ಟ್ ಹಾಗೆ ಅಪ್ಲೋಡ್ ಮಾಡ್ತೀನಿ, ಇಲ್ಲೇ ಕಂಟಿನ್ಯೂ ಮಾಡಿ. ಸೊ ಈ ವಿಡಿಯೋದಲ್ಲೆಲ್ಲ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. 2026ರಲ್ಲಿ ಮೇಜರಾಗಿ ಡಿಸಿಷನ್ ತಗೊತಾ ಇದ್ದೀರಾ, ಹೊಸ ಬಿಸ್ನೆಸ್ಸು, ಮದುವೆ ಅಥವಾ ಪ್ರಾಪರ್ಟಿ ಪರ್ಚೇಸ್ ಅಥವಾ ಹೈಯರ್ ಎಜುಕೇಷನ್, ಫಾರಿನ್ ಸೆಟ್ಲ್ಮೆಂಟ್, ಫಾರ್ ಇನ್ವೆಸ್ಟ್ಮೆಂಟ್, ಬೆಟರ್ ಯಾರಿಗಾದ್ರೂ ಅಸ್ಟ್ರಾಲಜರ್ಸ್ಗೆ ಗೈಡೆನ್ಸ್ ತಗೊಂಡು ಹೋಗಿ. ಸ್ಟೋನ್ಸ್ಗೆ ದುಡ್ಡು ಜಾಸ್ತಿ ಹಾಕಬೇಡಿ. ಸ್ಟೋನ್ಸ್ನ ರೆಕಮೆಂಡ್ ಮಾಡೋದು ಡೆಡ್ಲೈನಲ್ಲಿ. ಓಕೆ ಇವ್ರಿಗೆ ಇದು ಹಾಕಲೇಬೇಕು, ಆಗ ಬಂದವ್ರಿಗೆಲ್ಲ ಸ್ಟೋನ್ ಹಾಕಿ ಮತ್ತೆ ಗೂಬೆ ಉಂಗುರ ಹಾಕ್ಕೊಳ್ಳಿ, ದುಡ್ಡು ಬಂದ್ಬಿಡುತ್ತೆ. ನೀವು ಗೂಬೆ ಆಗ್ತಾ ಇದ್ದೀರಾ ಅಷ್ಟೇನೆ. ಮತ್ತೆ ಯಾರ್ಯಾರು ಕೇತು ದಶ ನಡೀತಾ ಇದೆ, ಏನಾದರೂ ಗಣಪತಿನ ಹೆಚ್ಚು ಆರಾಧನೆ ಮಾಡೋದು, 3 ಹೊತ್ತು ಗಣಪತಿನೇ ಆಕ್ಟಿವೇಟ್ ಮಾಡೋದು ಕೇತುನ. ನಿಮ್ಮ ವಯಸ್ಸೇನಾದರೂ 20ರಿಂದ 30 ಒಳಗಡೆ ಇದ್ದು ಅಥವಾ 35 ಒಳಗಡೆ ಇದ್ರೆ ನಿಮಗೆ ಏನು ಬೇಕು? ನಿಮಗೆ ಬಿಸ್ನೆಸ್ ಬೇಕು, ದುಡ್ಡು ಬೇಕು, ಹ್ಯಾಪಿನೆಸ್ ಬೇಕು. ಕೇತುನ ಯಾಕೆ ತರ್ತಾ ಇದ್ದೀರಾ ಮಧ್ಯ? ಗೊತ್ತಾಗ್ತಾ ಇಲ್ಲ ಜನ ಹೆಂಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನೆಕ್ಸ್ಟ್ ರುದ್ರಾಕ್ಷಿಗಳನ್ನ ಹಾಕೊಳ್ಳೋವಾಗ ಎಚ್ಚರಿಕೆ, ನೈಟ್ ರಿಮೂವ್ ಮಾಡಬೇಕಾಗುತ್ತೆ. ನಿಮ್ಮ ಏಜ್ಗೆ ಸೂಟ್ ಆಗೋ ಥರ ಹಾಕ್ಕೊಳ್ಳಿ. ಕಮಲಾಕ್ಷಿ ಮಣಿ ಯಾರ್ಯಾರು ಹಾಕ್ಕೊಂಡಿದ್ದೀರಾ ರಿಮೂವ್ ಮಾಡಿ. ನಿಮ್ಮ ವಯಸ್ಸೇನದು 60 ಅಥವಾ 55 ಮೇಲೆ ಇದ್ರೆ ಹಾಕ್ಕೊಳ್ಳಿ. 20ರಿಂದ 40 ಒಳಗಡೆ ಇದ್ರೆ ರಿಮೂವ್ ಮಾಡಿ. ಅದರಲ್ಲೂ ಶುಕ್ರ ಮಹಾದಶ ನಡೀತಿದ್ರೆ ಫಸ್ಟ್ ರಿಮೂವ್ ಮಾಡಿ ಕಮಲಾಕ್ಷಿ ಮಣಿ. ಕಮಲಾಕ್ಷಿ ಮಣಿ ಕೇತು ಕಾರಕ. ಸೊ ಯಾರೋ ಹೇಳ್ತಾರೆ ಅಂತ ಹೇಳಿ ನೀವು ಹಾಕ್ಕೊಳ್ಳೋದಿಲ್ಲ, ಪರ್ಸನಲ್ ಲೈಫ್ ಡಿಸ್ಟರ್ಬ್ ಆಗುತ್ತೆ, ಮಕ್ಳಿಗೆ ತೊಂದರೆ ಆಗುತ್ತೆ. ಸೊ ಫ್ರೀಯಾಗಿ ಕೊಟ್ಟರೆ ಜನ ಏನೂ ಬಿಡೋದಿಲ್ಲ. ಅಲ್ಲೆಲ್ಲೋ ಕಂಗುಲಿ ಮಾಲೆ ತೋರಿಸ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಎಲ್ಲರೂ ಹಾಕ್ಕೋತೀರಾ. ನಿಮ್ಮ ಚಾರ್ಟ್ಗೆ ಅದು ಯೂಸ್ಫುಲ್ ಇದೆಯಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯೂಸ್ಫುಲ್ ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಇದಿಷ್ಟು ವಿಚಾರಗಳು. ಸೊ ಮೋಸ ಹೋಗಬೇಡಿ, ಈ ವರ್ಷ ವಿಪರೀತ ಮೋಸ ಮಾಡ್ತಾರೆ, ಮೋಸ ಹೋಗಬೇಡಿ. ಎನಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.